ಯೋಗ ಮಾಡೋದು ಏನಿದ್ರು ಆರೋಗ್ಯನ ಬ್ಯಾಲೆನ್ಸ್ ಮಾಡಕ್ಕೆ ರೋಗ ಬಂದಾಗ ಯೋಗ ಹೆಲ್ಪ್ ಮಾಡಲ್ಲ. ರೋಗ ಬಂದಾಗ ಯೋಗ ಅಲ್ಲ ಅನ್ನೋದು ತಪ್ಪು ಕಲ್ಪನೆ. ಯಾಕೆಂದ್ರೆ ಐ ಹ್ಯಾವ್ ಪ್ರೂವನ್. ನೀವು ಡೀಲ್ ಮಾಡಿರೋ ಅಥವಾ ಹ್ಯಾಂಡಲ್ ಮಾಡಿರೋ ಕೇಸಸ್ ಅಲ್ಲಿ ಯಾವ್ದಾದ್ರು ಒಂದು ಅಂದ್ರೆ ವಿಚ್ ಇಸ್ ಡಾಕ್ಟರ್ಸ್ ಹೇಳ್ತಾರೆ ಮಾರಣಾಂತಿಕಕ್ಕೆ ನೀವು ಮಾಡೋಕ್ಕೆ ಆಗೋದಿಲ್ಲ. ಬಟ್ ನಾನೇನು ಹೇಳ್ತೀನಿ ಅಂದರೆ ಅದನ್ನು ಗುಣಪಡಿಸೋಕ್ಕಾಗದೇ ಇರ್ಬೋದು, ಆದರೆ ಮಾನಸಿಕವಾಗಿ ಅವ್ರನ್ನ ಸ್ಥೈರ್ಯವಂತನಾಗಿ ಮಾಡ್ಬೋದು. ಯು ಆರ್ ನಾಟ್ ಎ ಡಾಕ್ಟರ್, MBBS ಮಾಡಿಲ್ಲ, ಬಟ್ ಸ್ಟಿಲ್ ಇದು ಮೆಡಿಕಲ್ ಕಂಡೀಷನ್ಗೆ ನೀವು ಥೆರಪಿ ಕೊಡೋದ್ರಿಂದ ಅದರ ಸ್ಟಡಿ ಹೇಗೆ ಮಾಡ್ತಾರೆ? ಈಗ ಒಬ್ರು ಪೇಷಂಟ್ ಒಂದು ಸಮಸ್ಯೆ ಇದೆ ಅಂತ ಬಂದಾಗ ಹೌ ಡು ಯು ಅನಲೈಸ್ ದ ಏಲ್ಮೆಂಟ್? ಕಾಸಸ್ಸು, ಸಿಂಪ್ಟಮ್ಸು, ರೆಮಿಡೀಸ್ ಎಲ್ಲ ಇದೆ. ಆ್ಯಸ್ ಯೋಗ ಪ್ರಾಕ್ಟೀಷನರ್ ಅಥವಾ ಗುರುಗಳಾಗಿ ನೀವು ಈ ಎಲ್ಲ ಸಮಸ್ಯೆಗಳು ಯೋಗದಲ್ಲಿ ಪರಿಹಾರ ಸಿಗುತ್ತಾ, ಕಂಟ್ರೋಲ್ ಮಾಡಬಹುದಾ? ನೀವು ಎಕ್ಸ್ಟ್ರಾ ಮಾಡಿದ ದುಡ್ಡು ಡಾಕ್ಟ್ರ್ ಕೊಡೋದಾದರೆ ಆ ಎಕ್ಸ್ಟ್ರಾ ದುಡ್ಡು ಬೇಡ, ರೆಸ್ಟ್ ಈಸ್ ಮಸ್ಟ್, ಇಟ್ ಈಸ್ ಬೆಸ್ಟ್. ಏನು ಸಣ್ಣ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಈ ಆರೋಗ್ಯ ಸಮಸ್ಯೆಗಳಿಂದ ದೂರ ಆಗ್ಬೋದು, ಅಥವಾ ವಾಟ್ ಇಸ್ ದ ಕಾಸಿಂಗ್ ಫ್ಯಾಕ್ಟ್? ವಾಕಿಂಗ್ ಮಾಡೋದಾದರೆ ಮಾಡಿ, ನಿಮ್ಮ ಪಾಡಿಗೆ ಹೋಗಿ. ಪಾರ್ಕಲ್ಲೂ ನೋಡಿರ್ಬೋದು ನೀವು, 5 ಜನ 6 ಜನ ಗುಂಪು ಸೇರಿಕೊಂಡು ಹೋಗ್ತಾರೆ, ಮತ್ತು ಆ ಬೆಂಚ್ ಹಾಕಿರ್ತಾರೆ, ಬೆಂಚಲ್ಲಿ ಕೂತ್ಕೊಂಡು ಬರೀ ಪಟ್ಟಾಂಗ ಮಾಡ್ತಾ ಇರ್ತಾರೆ. ರನ್ನಿಂಗ್ ಆಫ್ಟರ್ ಮನಿ, ದೇ ಫರ್ಗೆಟ್ ಅಬೌಟ್ ದೇರ್ ರೆಸ್ಟ್. ಸಾಮಾನ್ಯ ಜನರಿಂದ ಸೆಲೆಬ್ರಿಟೀಸ್ ತನಕ ಆಲ್ಮೋಸ್ಟ್ ಎಲ್ಲರ ಫೇವ್ರೆಟ್ ಫಿಟ್ನೆಸ್ ರೊಟೀನ್ ಅಂದರೆ ಯೋಗ. ನಮ್ಮ ರೊಟೀನ್ ಹೆಲ್ತನ್ನ ಮೇಂಟೈನ್ ಮಾಡೋದಕ್ಕೆ ಯೋಗ ಹೆಲ್ಪ್ ಮಾಡುತ್ತೆ, ಎಸ್. ಬಟ್ ಡು ಯು ನೋ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಥೆರಪೆಟಿಕ್ ಯೋಗ? ನಮ್ಮ ರೆಗ್ಯುಲರ್ ಏಲ್ಮೆಂಟ್ಸ್ ಏನಿದೆ, ಆರೋಗ್ಯ ಸಮಸ್ಯೆಗಳು, ಡಯಾಬಿಟೀಸು, BP, ಆಮೇಲೆ ಥೈರಾಯ್ಡು, PCOD, PCOS, ಇದಷ್ಟೇ ಅಲ್ಲದೆ ಅದರ ಜೊತೆಗೆ ಸಮ್ ಆಫ್ ದ ರೇರೆಸ್ಟ್ ಡಿಸೀಸಸ್, ಅಂದರೆ ಪ್ರಾಬ್ಲಿ ನಾವೆಲ್ಲ ಕೇಳೂ ಇಲ್ಲ ಅಂದ್ಕೊಳ್ತೀನಿ, ಕೈಕಾಲುಗಳ ಸ್ಟಿಫ್ನೆಸ್ ಇರೋದು, ಎಷ್ಟೋ ಮಕ್ಕಳುಗಳಿಗೆ ಕುತ್ತಿಗೆ ನಿಲ್ಲೋದೇ ಇಲ್ಲ, ಕನೆಕ್ಟೇ ಇರೋದಿಲ್ಲ, ಆಮೇಲೆ ಫೋಬಿಯಾಗಳಿರುತ್ತೆ, ಆಂಗ್ಸೈಟಿ ಇರುತ್ತೆ. ಸೊ ಇಂತಹ ರೇರ್ ಡಿಸೀಸಸ್ಗೆ ಕೂಡ ಒಂದು ವರವಾಗಿ ಬಂದಿರೋದು ಥೆರಪೆಟಿಕ್ ಯೋಗ. ಸೊ ವಾಟ್ ಈಸ್ ಯೋಗ? ಥೆರಪೆಟಿಕ್ ಯೋಗ ಅಂದ್ರೇನು, ಎರಡಕ್ಕೂ ಏನು ವ್ಯತ್ಯಾಸ, ಯಾವುದು ಮೋರ್ ಹೆಲ್ಪ್ಫುಲ್, ಇದು ಹೇಗೆ ವರ್ಕ್ ಆಗುತ್ತೆ, ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಟುಡೇ ವಿ ಆರ್ ಇನ್ ಕಾನ್ವರ್ಸೇಷನ್ ವಿತ್ ಮಿಸ್ಟರ್ ಸುದೇಶ್ ಚಂದ್, ಥೆರಪೆಟಿಕ್ ಯೋಗ ಸ್ಪೆಷಲಿಸ್ಟ್. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಮಚ್ ಅಬೌಟ್ ಥೆರಪೆಟಿಕ್ ಯೋಗ. ಸೊ ವೆಲ್ಕಮ್ ಟು GSS ಮಾಧ್ಯಮ. ನಮಸ್ತೆ. ಯೋಗ ನೀವು ದಿನಕ್ಕೆ ಎಷ್ಟೊತ್ತು ಮಾಡ್ತೀರಾ, ಎಷ್ಟೊತ್ತು ಮಾಡಿಸ್ತೀರಾ? ನಾನು ಮಾಡೋದು 1-1/4 ಗಂಟೆ. ನಾನು ಮಾಡಿಸೋದು ಒಂದು 9-10 ಗಂಟೆ ಮಾಡಿಸ್ತೀನಿ. ಆಲ್ಮೋಸ್ಟ್ ದಿನ ಪೂರ್ತಿ ಎಚ್ಚರ ಇರುವಷ್ಟೊತ್ತು ಮಾಡ್ತಿರ್ತೀರಾ. Yes. ಯೋಗ ಅನ್ನೋದು ಇಟ್ಸ್ ಅ ಕಾಮನ್ ಟರ್ಮ್, ಅಟ್ಲೀಸ್ಟ್ ರೀಸೆಂಟ್ ಡೇಸಲ್ಲಿ, ಎಸ್ಪೆಷಲಿ ನಮ್ಮ ಪ್ರಧಾನಮಂತ್ರಿಗಳು ಅದಕ್ಕೊಂದು ದಿನಾನ ಗುರುತು ಮಾಡಿದ್ಮೇಲೆ ತುಂಬ ಪ್ರಿವೇಲಿಂಗ್ ಆಗಿದೆ. ಬಟ್ ಯೋಗ ಥೆರಪಿ, ಯೋಗ ಚಿಕಿತ್ಸೆ, ಥೆರಪ್ಯಾಟಿಕ್ ಯೋಗ ಈಸ್ ಯೋರ್ ಸಬ್ಜೆಕ್ಟ್ ಆ್ಯಂಡ್ ಎಕ್ಸ್ಪರ್ಟೀಸ್. ಯೋಗಕ್ಕೂ ಥೆರಪ್ಯಾಟಿಕ್ ಯೋಗಕ್ಕೂ ಏನು ವ್ಯತ್ಯಾಸ? ಏನಪ್ಪ ಅಂದರೆ, ಯೋಗದಲ್ಲಿ ಯೋಗ ಅಂತ ಏನು ಕರಿತೀವಿ ಈಗ ನಾವು, ಅದನ್ನು ಬೇಸಿಕಲಿ ಮೇನ್ಲಿ ಜನ ನೋಡ್ತಾ ಇರೋದು ಯಾವ ಉದ್ದೇಶದಿಂದ? ಆಸನಗಳಿಂದ ಮಾತ್ರ. ಆಸನ ಈಸ್ ಓನ್ಲಿ ಎ ಪಾರ್ಟ್ ಆಫ್ ಇಟ್. ವಿ ಕ್ಯಾನ್ ಕಾಲ್ ಇಟ್ ಎಸ್ ಎ ವಿಂಗ್, ಓನ್ಲಿ ಎ ವಿಂಗ್ ಔಟ್ ಆಫ್ ಮೆನಿ ವಿಂಗ್ಸ್. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳುವಾಗ ಆಸನ ಅಂಗ ಬರೋದು ಥರ್ಡ್, ಯಮ, ನಿಯಮ, ಆಸನ ಅಂತ. ಸೊ ಆಸನದಲ್ಲಿ ಯೂಶಲಿ ಜನಗಳಿಗೆ ಗೊತ್ತಿರೋದು ಏನಪ್ಪ ಅಂದರೆ, ಯೋಗ ಮಾಡಿದ್ರೆ ರೋಗ ಹೋಗುತ್ತೆ ಅನ್ನೋದೊಂದು ಪ್ರತೀತಿ ಆಗ್ಬಿಟ್ಟಿದೆ. ಖಂಡಿತ. ಇದೇ ನಾನು 40 ಇಯರ್ಸ್ ಮುಂಚೆ, ನಾನು 42 ವರ್ಷದಿಂದ ಮಾಡುವಾಗ ಅಷ್ಟು ಇದಿರಲಿಲ್ಲ, ಏನೋ ಅದಕ್ಕಷ್ಟು ಪ್ರಾಮುಖ್ಯತೆ ಇರಲಿಲ್ಲ. ಆವಾಗ ಶುರು ಮಾಡಿದಾಗ ಅವನು ಹೇಗಿತ್ತು, ಕೆಲವರೆಲ್ಲ ಅದೇ ಲೀನೇಜಲ್ಲಿ ಮಾಡ್ಕೊಂಡು ಬಂದಿರೋರು ಇದ್ದಾರೆ. ಸೊ ಆಗಕ್ಕೂ ಇದಕ್ಕೂ ವ್ಯತ್ಯಾಸ ಏನಪ್ಪ ಅಂತ, ಈಗ ಕಾಯಿಲೆಗಳು ಹೆಚ್ಚು, ಹೊಸ ಕಾಯಿಲೆಗಳು. ಆ ಹೊಸ ಕಾಯಿಲೆಗಳಿಗೆ ಬಂದಾಗ ಹೊಸದು, ಈಗ ಫಾರ್ ಎಕ್ಸಾಂಪಲ್ ಕೊರೋನಾ ತಗೊಂಡ್ರೆ ನಾವು, ಕೊರೋನಾ ಅಂತ ನಮಗೆ ಗೊತ್ತಿರಲಿಲ್ಲ, ನೆಗಡಿ, ಕೆಮ್ಮು, ಇಟ್ಸ್ ವೆರಿ ಕಾಮನ್. ಅಪ್ಪರ್ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗೋದು ಆಗಲೂ ಇತ್ತು, ಈಗಲೂ ಇದೆ, ಎಲ್ಲರಿಗೂ ಪ್ರಾಬ್ಲಮ್ಸ್ ಇದ್ದಿದ್ದೆ. ಬಟ್ ಕೊರೋನಾ ಅಂತ ಒಂದು ಹೊಸದಾಯ್ತಲ್ಲ, ಅಂಥದಕ್ಕೆ ಏನು ಕಂಡುಹಿಡಿಬೋದು? ಹೊಸ ಔಷಧಿ. ಹಾಗೆ ಕೆಲವು ಹೊಸ ಕಾಯಿಲೆಗಳು ಬಂದ ಹಾಗೆಯೇ ಯೋಗದಲ್ಲೂ ನಾವು ಬದಲಾವಣೆ ಮಾಡಬೇಕು ಅಂತ ಹೇಳಿ, ಇಟ್ಸ್ ವೆರಿ ಗ್ರೀನ್ ನಾವು. ಇದು ಹಚ್ಚ ಹಸಿರು ಅಂತಂದರೆ ಈಗ ಶುರುವಾಗಿರುವಂಥದ್ದು ಇದು ಸಬ್ಜೆಕ್ಟ್. ತುಂಬ ಕ್ಯೂರಿಯಾಸಿಟಿ, ಹೊಸ ಸಬ್ಜೆಕ್ಟ್. ನೀವು ಹೇಳಿದ್ರಿ, ನನಗೂ ನಿಮ್ಮನ್ನ ಬಂದು ಭೇಟಿ ಮಾಡಿದಾಗ ಅದ್ರ ಕೇಳಿದಾಗ ಯೋಗದಿಂದ ಹೀಗೂ ಮಾಡ್ಬೋದಂತ. ಸೊ ಟಿಪಿಕಲಿ ಹೇಳಬೇಕಂದ್ರೆ ಇದೊಂದು ಚಿಕಿತ್ಸಾ ವಿಧಾನ, ಮೆಡಿಕಲ್ ಅಪ್ರೋಚ್ ಥ್ರೂ ಯೋಗ ಅಂತ ಹೇಳ್ಬೋದಲ್ವಾ? ಡೆಫಿನೆಟ್ಲಿ. ಇದು ಏನಂತಂದರೆ, ಸುಮ್ಮನೆ ಇವಾಗ ಇನ್ ಜನರಲ್ ಹೇಳೋದುಂಟು, ಯೋಗದಿಂದ ರೋಗ ಮುಕ್ತ ಅಂತ. ಆದರೆ ಆ ರೋಗ ಏನು ಅನ್ನೋದು ಫಸ್ಟ್ ಕಂಡುಹಿಡಿಬೇಕಲ್ವಾ?
ನಾನು ಇನ್ನೂ ಒಂದು ಮಾತು ಕೇಳಿದ್ದೀನಿ, ಕೆಲವ್ರು ಹೇಳ್ತಾರೆ ಯೋಗ ಮಾಡೋದು ಏನಿದ್ರು ಆರೋಗ್ಯನ ಬ್ಯಾಲೆನ್ಸ್ ಮಾಡೋಕ್ಕೆ ರೋಗ ಬಂದಾಗ ಯೋಗ ಹೆಲ್ಪ್ ಮಾಡಲ್ಲ ಅಂತ. ವಾಟ್ ಈಸ್ ಯುವರ್ ಟೇಕ್ ಆನ್ ದಟ್ ಈಸ್ ವಾಟ್ ಐ ವಾಸ್ ಜಸ್ಟ್ ಅಬೌಟ್ ಟು ಕಮ್ ಟು ದಟ್ ಪಾಯಿಂಟ್. ರೋಗ ಬಂದಾಗ ಈ ಔಟ್ ಆಫ್ 100 ಯೋಗ ಇನ್ಸ್ಟಿಟ್ಯೂಟ್ಸ್ ಏನು ಮಾಡ್ತಾರೆ ಅಂತಂದರೆ ಜನರಲ್ ಆಗಿ ಆಸನಗಳು ಮಾಡಿಸೋದುಂಟು, ಅದರಿಂದ ಹೋಗ್ಬೋದು ಅಂತ. ರೋಗ ಬಂದಾಗ ಯೋಗ ಅಲ್ಲ ಅನ್ನೋದು ತಪ್ಪು ಕಲ್ಪನೆ ಅದು. ಯಾಕೆಂದರೆ ಐ ಹ್ಯಾವ್ ಪ್ರೂವನ್ ಮಿನಿಮಮ್ 15 ಇಯರ್ಸಿಂದ ನಾನು ನೋಡ್ತಾ ಇದ್ದೀನಿ. ಡಿಫ್ರೆಂಟ್ ಏಲ್ಮೆಂಟ್ಸಿಗೆ ನಾನು ಓದಿ ಮಾಡಿ ಅಂಥದಕ್ಕೆಲ್ಲ ಅದಕ್ಕೆ ಏನು ಹೇಳ್ತೀರಿ ಶಮನ ಕಂಡಿರೋದು ನೋಡಿದೆ. ಹೇಗೆ ಅಂತಂದರೆ ಸ್ಪೆಸಿಫಿಕ್ ಕಾಯಿಲೆಗೆ ಸ್ಪೆಸಿಫಿಕ್ ಆಸನಗಳಂತೆ ಇರೋದು. ಓಕೆ, ನಾವು ನಿತ್ಯ ಮಾಡುವ ಪಾಸ್ಚರ್ಸ್ಗೂ ಈ ಥೆರಪಾಟಿಕ್ ಯೋಗದಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆಯಾ ಹಾಗಿದ್ರೆ? ಥೆರಪಟಿಕ್ ಅಪ್ರೋಚಲ್ಲಿ ಏನಪ್ಪ ಅಂತಂದರೆ ನಾವು ತುಂಬ ಪ್ರಾಪ್ಸ್ ಯೂಸ್ ಮಾಡ್ತೀವಿ. ಮತ್ತು ಮೆಂಟಲ್ ಸ್ಟೇಟಸ್ನ ಇಟ್ಸ್ ಲೈಕ್ ಯೋಗ ಥೆರಪಿಸ್ಟ್ ಕೆಲಸ ಏನಪ್ಪ ಅಂತಂದರೆ ನಾಟ್ ಓನ್ಲಿ ಗಿವಿಂಗ್ ಆಸನಾಸ್ ಆರ್ ಮೆಡಿಟೇಷನ್, ಪ್ರಾಣಾಯಾಮನೂ ಅಲ್ಲ, ಅದರ ಜೊತೆಗೆ ಏನಪ್ಪ ಅಂದರೆ ಕೌನ್ಸಿಲಿಂಗ್ ಮಾಡಬೇಕು. ಬಿಫೋರ್ ದಟ್ ಡಾಕ್ಟರ್ಸ್ ಏನು ಕೆಲಸ ಮಾಡ್ತಾರೆ, ದೇ ಆರ್ ಆಲ್ ಒಂದು ಯೂನಿಟಿಗೆ ಕೆಲಸ ಮಾಡೋದು. ಡಾಕ್ಟರ್ ಯಾವುದು, ಹಾರ್ಟ್ ಇರ್ಬೋದು, ಕಿಡ್ನೀಸ್ ಇರ್ಬೋದು, ನೆಫ್ರಾಲಜಿಸ್ಟ್ ಅಂತ ಕರೆಸ್ಕೊಳ್ತಾರೆ, ಹಾಗೆ ಪೀಡಿಯಾಟ್ರಿಕ್ ಸರ್ಜನ್ ಅಂತ ಕೇಳಿಸ್ಕೊಳ್ತಾರೆ, ENT ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ. ದೇ ಆರ್ ಆಲ್ ಸ್ಪೆಸಿಫಿಕ್, ಒಂದೊಂದು ಕಾಯಿಲೆಗೆ ತಕ್ಕಂತೆ ಡಾಕ್ಟರ್. ಹಾಗೆ ಆಸನಗಳು ಸಹಿತ ಅದಕ್ಕೆ ತಕ್ಕಂತಹ ಆಸನಗಳಿರ್ಬೋದು, ಪ್ರಾಣಾಯಾಮನ ಇರ್ಬೋದು. ಅದನ್ನು ಮಾಡಿಸ್ಬೇಕಾದ್ರೆ ಮೊದಲು ಪೇಷಂಟ್ ಕಂಡೀಷನ್ ಏನೇನೋದಕ್ಕೋಸ್ಕರ ಪೇಷಂಟು ಮತ್ತು ಟೀಚರ್ದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಾದ್ರೆ ವಿ ಹ್ಯಾವ್ ಟು ಸ್ಟಡಿ ಹಾರ್ಡ್. ಡಾಕ್ಟ್ರ್ ಏನು ಓದ್ತಾರೋ ಅದೇ ಥರ ನಾವು ಓದಬೇಕಾಗುತ್ತೆ. ಪ್ರಾಬ್ಲಮ್ಸನ್ನು ನಾವು ಅರ್ಥ ಮಾಡಿಕೊಂಡು ಅದರಲ್ಲಿ ಕಾಸಸ್ಸು, ಸಿಮ್ಟಮ್ಸು, ರೆಮಿಡೀಸು ಎಲ್ಲ ಇರುತ್ತೆ. ಅಷ್ಟನ್ನು ಓದಿ ನಾವು ಹೇಗೆ ಡಿಸೈನ್ ಮಾಡ್ಬೋದು, ಯಾವುದರಲ್ಲಿ ಥೆರಪಟಿಕ್ ಅಪ್ರೋಚಲ್ಲಿ ನಾವೇನು ಮಾಡ್ಬೋದು ಅನ್ನೋದನ್ನು ಸಾಕಷ್ಟು BK ಸಂಗರ್ ಮಾಡಿದ್ದಾರೆ. ಆಮೇಲೆ ಹಾರ್ಟ್ ಆಫ್ ಯೋಗ ನಮ್ಮ TKV ದೇಶಿಕಾಚಾರ್ಯ ಅವ್ರ ಮಗ TKV ದೇಶಿಕಾಚಾರ್ಯ ಕೃಷ್ಣಮಾಚಾರ್ಯರ ಮಗ ಬುಕ್ ಬರೆದಿದ್ದಾರೆ. ಅದರಲ್ಲಿ ಇಟ್ ಈಸ್ ವೆರಿ ಕ್ಲಿಯರ್ ದಟ್ ಯೋಗ ಈಸ್ ನಾಟ್ ಎ ಸ್ಟ್ಯಾಂಡರ್ಡೈಸ್ಡ್ ಪ್ರಾಕ್ಟೀಸ್, ಇಟ್ ಈಸ್ ಒನ್ ಆನ್ ಒನ್. ಮೀನ್ಸ್ ಇಫ್ ದೆರ್ ಈಸ್ ಎನಿ ಪ್ರಾಬ್ಲಮ್, ಶಾರೀರಿಕ ತೊಂದರೆ ಏನಾದರೂ ಇತ್ತು ಅನ್ನೋದಾದರೆ ಅದಕ್ಕೆ ತಕ್ಕಂತಹ ಆಸನಗಳನ್ನು ಮತ್ತು ಅದಕ್ಕೆ ಬೇಕಾದಂತಹ ಪ್ರಾಪ್ಸನ್ನ ಸಲಕರಣೆ ಅಂತ ಹೇಳ್ಬೋದು. ಅದನ್ನು ಉಪಯೋಗಿಸ್ಕೊಂಡ್ರೆ ಮಾತ್ರ ಅದರಲ್ಲಿ ವಂಡರ್ಫುಲ್ ರಿಸಲ್ಟ್ ಇದೆ. ಇತ್ತೀಚಿನ ದಿನಗಳಲ್ಲಂತೂ ಡಾಕ್ಟರ್ಸ್ ಸಹಿತ ನಮ್ಮ ಯೋಗ ಸೆಂಟರ್ ಕಳಿಸೋದು ಉಂಟು. ದಟ್ಸ್ ನೈಸ್. ದಟ್ಸ್ ಒಂಥರ ಅದು ಪ್ರೋಗ್ರೆಸ್ ಅದು. ಎಸ್, ದಟ್ ಈಸ್ ವೈ ಐ ಟೋಲ್ಡ್ ಯು. ಇದು ಈಗ ಶುರುವಾಗಿರುವಂಥದ್ದು, ಇದನ್ನು ಎಲ್ಲರೂ ಮುಟ್ಟಬೇಕು ಅನ್ನೋದು ನನ್ನ ಆಸೆ. ಯಾರು ಯೋಗ ಟೀಚರ್ಸ್ ಯಾರು ಇದ್ದಾರೆ ಅದರ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ, ಹೆಚ್ಚು ಈ ಕಾಂಪಿಟೇಷನ್ಸ್ಗೆ ತಲೆ ಕೊಡೋದು ಬಿಟ್ಟು ಈ ಕಡೆಗೆ ಬಂದರೆ ತುಂಬ ಅವ್ರಿಗೆ ನಮಗೆ ಏನಂದರೆ ವರ್ಕ್ ಮಾಡೋರಿಗೂ ತುಂಬ ಖುಷಿ ಆಗುತ್ತೆ. ಯಾರಿಗೆ ಒಂದು ತೊಂದರೆ ನಿವಾರಣೆ ಆಯಿತು ಅಂದಾಗ ಎಷ್ಟು ಖುಷಿ ಆಗುತ್ತೆ ಅವ್ರಿಗೆ, ಎಷ್ಟು ಅವ್ರ ಫ್ಯಾಮಿಲಿನೂ ನಾವು ರೆಡಿ ಮಾಡಿಕೊಟ್ಟ ಹಾಗೆ ನಮಗೂ ಅಷ್ಟೇ ಅವ್ರು ನೋಡಿದಾಗ ಖುಷಿ ಆಗುತ್ತೆ. ನೀವು ಮಾತಾಡುವಾಗ ಹೇಳಿದ್ರಿ ಮೆಡಿಕಲ್ ಕಂಡೀಷನ್ಸ್ನ ಇಂಪ್ರೂವ್ ಮಾಡಬಹುದು ಅಂತ ಹೇಳಿ. ಮೆಡಿಕಲ್ ಕಂಡೀಷನ್ಸ್ ಯಾವ ಥರ ಆರೋಗ್ಯ ಸಮಸ್ಯೆಗಳು ಅಂದರೆ, ಈಸ್ ಇಟ್ ಲೈಕ್ ಯಾವ್ದಾರ ಬೇಸಿಕ್ಸ್ ಅಂತನಾ, ಅಥವಾ ಇಲ್ಲ ಅದಲ್ಲ, ಅಥವಾ ಬರೀ ಈ ಥರದ್ದು ಮಾರಣಾಂತಿಕ ಕಾಯಿಲೆಗಳು ಅಂತನಾ? ವಾಟ್ ಸಾರ್ಟ್ ಆಫ್ ಏಲ್ಮೆಂಟ್ಸ್ ಡು ಯು ಈಗ ಮಾರಣಾಂತಿಕ ಕಾಯಿಲೆ ಅನ್ನೋದೇ ಕೊರೋನಾ ಆಗೋಯ್ತು ಅಲ್ವಾ? ದೇರ್ ಆರ್ ಸೋ ಮೆನಿ ಲೈಕ್ ದಟ್. ನಾವು ಇಂಥದ್ದೇ ಮಾರಣಾಂತಿಕ, ಇಂಥದ್ದೇ ಕ್ಯೂರ್ ಆಗುವಂಥದ್ದು ಅಂತ ಏನಿಲ್ಲ. ಡಾಕ್ಟರ್ ಸಹಿತ ಏನು ಹೇಳ್ತಾರೆ, ಹಾಸ್ಪಿಟ್ಲ್ಗೆ ಹೋದ ತಕ್ಷಣ ಪ್ರಯತ್ನ ನಡೆಸೋಣ. ಇಲ್ಲಿ ನಾವು ಹೇಳೋದಷ್ಟೇ, ಪ್ರಯತ್ನ ಮಾಡೋಣ. ಆದರೆ ಸುಮ್ಮನೆ ಆಗದೇ ಇರುವಂಥದ್ದಕ್ಕೆಲ್ಲ ಕೈ ಹಾಕೋದು ತಪ್ಪು. ಬಿಫೋರ್ ಯು ಕುಡ್, ಯಾರು ಥೆರಪಿಸ್ಟ್ ಅಂತ ಅಂದ್ಕೊಂಡಿರ್ತಾರೆ ಅವರು ಒಬ್ಬ ಪೇಷಂಟ್ಗೆ ಏನಾದರೂ ಮಾಡಬೇಕು ಅನ್ನೋದಿದ್ರೆ ಅದಕ್ಕೆ ಹೇಳಿದ್ನಲ್ಲ, ಪ್ರೇಯರ್ ನಾಲೆಡ್ಜ್ ಬೇಕು. ಫಸ್ಟು ಡಾಕ್ಟ್ರ್ ಏನು ಕೆಲಸ ಮಾಡ್ತಾರೆ ಅದನ್ನು ಓದಬೇಕು. ಓದಿ ಅದು ಮಾರಣಾಂತಿಕ ಆದರೆ ಡಾಕ್ಟರ್ಸ್ ಜೊತೆ ನಾನು ತುಂಬ ಕನ್ಸಲ್ಟ್ ಮಾಡ್ತೀನಿ. ಡಾಕ್ಟರ್ಸ್ ಹೇಳ್ತಾರೆ ಮಾರಣಾಂತಿಕಕ್ಕೆ ನೀವು ಮಾಡೋಕ್ಕೆ ಆಗೋದಿಲ್ಲ, ಬಟ್ ನಾನೇನು ಹೇಳ್ತೀನಿ ಅಂದರೆ ಅದನ್ನು ಗುಣಪಡಿಸೋಕ್ಕಾಗದೇ ಇರ್ಬೋದು, ಆದರೆ ಮಾನಸಿಕವಾಗಿ ಅವ್ರನ್ನ ಸ್ಥೈರ್ಯವಂತನಾಗಿ ಮಾಡ್ಬೋದು. ನೀವು ಡೀಲ್ ಮಾಡಿರೋ ಅಥವಾ ಹ್ಯಾಂಡಲ್ ಮಾಡಿರೋ ಕೇಸಸ್ಸಲ್ಲಿ ಯಾವುದಾದ್ರೂ ಒಂದು, ಅಂದರೆ ವಿಚ್ ಈಸ್ ಎಷ್ಟೋ ಕಡೆ ಪ್ರಯತ್ನ ಮಾಡಿದ್ದಾರೆ, ಎಲ್ಲೂ ಆಗಲಿಲ್ಲ, ಕೊನೆಗೆ ಇಲ್ಲಿ ಆಯ್ತಪ್ಪ, ಸ್ವಲ್ಪ ಅವರಿಗೆ ಸಮಾಧಾನ ಸಿಕ್ತು ಅಥವಾ ವಾಸಿ ಆಯಿತು ಅನ್ನೋಂಥದ್ದು ಯಾವುದಾದ್ರೂ ಕೇಸ್ ಸ್ಟಡಿ? ತುಂಬ ಹೇಳ್ಬೋದು. ಐ ನೋ. ಎಸ್, ಯಾಕೆಂದರೆ ಸ್ಕಿಜೋಫ್ರೀನಿಯಾ ಟಚ್ ಮಾಡಿದ್ದೀನಿ ನಾನು. ಸ್ಕಿಜೋಫ್ರೀನಿಯಾಗೆ, ಫೋಬಿಯಾಗೆ, ಅಟ್ಯಾಕ್ಸಿಯಾ, ಬೆಲ್ಸ್ ಪ್ಯಾಲ್ಸಿ, ಸೆರೆಬ್ರಲ್ ಪ್ಯಾಲ್ಸಿ, ದೀಸ್ ಆರ್ ಆಲ್ ವೆರಿ ಟ್ರಾನ್ಸ್ಫರ್ಸ್ ಮೈಲೈಟಿಸ್. ಈವನ್ ಡಾಕ್ಟರ್ಸ್ ಕೇಳುವಾಗಲೇ ಆಶ್ಚರ್ಯ ಆಗ್ಬೋದು ಅವ್ರಿಗೆ. ಬಟ್ ಐ ಕ್ಯಾನ್ ರೀಕಾಲ್ ಮೆನಿ. ಬಟ್ ವೆನ್ ಯು ಸೆಡ್ ಒಂದು ಇನ್ಸಿಡೆಂಟ್ ಹೇಳಿದಾಗ, ಅಟ್ಯಾಕ್ಸಿಯಾಕ್ಕೆ ಸಾಧಾರಣ ಈಗೊಂದು ಏನದು ಅಟ್ಯಾಕ್ಸಿಯಾ ಅನ್ನೋದೇನು ಸರ್? ಈ
ನಮ್ಮ ಬ್ರೈನ್ಗೂ ಹಾ. ನಡೆಯುವಂತಹ ಈ ನಮ್ಮ ಸೆಲ್ಸಲ್ಲಿ ನಡೆಯುವಂತಹ ಒಂದು ದ್ವಂದ್ವ ಯುದ್ಧ ಅಂತಲೇ ಹೇಳ್ಬೋದು. ಓಕೆ. ನರ್ವಸ್ ಡಿಸಾರ್ಡರ್ ಅದು. ಅವ್ರಿಗೆ ಇಂಥ ಡೈರೆಕ್ಷನ್ಲೇ ಹೋಗಬೇಕು ಅಂತ ಆಗಲ್ಲ, ಅಲ್ಲಿ ಹೋದರೂ ಕೂಡ ಅವರು ಬೀಳ್ಬೋದು, ಟ್ರಿಪ್ ಆಗಿ ಬೀಳ್ಬೋದು, ಸಡನ್ನಾಗಿ ಅವ್ರಿಗೆ ಸ್ಮೃತಿ ಹೋಗ್ಬಿಡ್ಬೋದು. ಅಂತಹ ಕಾಯಿಲೆಗೆ ಹೆಸರು ಹೇಳ್ಬೋದು ನಾನು, ಯಾಕೆಂತಂದರೆ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಆರ್ ಮೈ ಸ್ಟೂಡೆಂಟ್ಸ್ ಎಕ್ಸೆಪ್ಟ್ ಹಸ್ಬೆಂಡ್. ಸಂಜನಾ ಅಂತ ಮಗು, ಸಾಯಿ ಗೀತಾ ಅಂತ ಶಿ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್. UK ಆ ಅಟ್ಯಾಕ್ಸಿಯಕ್ಕೆ ಏನೋ ಅವರು ಔಷಧಿ ಕೊಡ್ತಿದ್ರು. ಎನಿಗೆ ಏನಾದರೂ ಆಗ್ಬೋದು, ಇದು ಇನ್ಎವಿಟಬಲ್, ಯು ಹ್ಯಾವ್ ಟು ಅಕ್ಸೆಪ್ಟ್ ಫಾರ್ ಇಟ್ ಅಂತ ಹೇಳ್ಬಿಟ್ಟಿದ್ರಂತೆ. ಅಯ್ಯೋ. ಅಂಥದ್ರಲ್ಲಿ ಅವರು ನಮ್ಮ ಯೋಗ ಸೆಂಟ್ರಿಗೆ ಬಂದು ಹೇಗೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ಪ್ರಾಣಾಯಾಮದ ಸೆಷನ್ ಮಾಡಿ ಆಸನಗಳನ್ನು ಮಾಡಿದ ನಂತರ 2 ತಿಂಗಳದ್ದು ಕೋರ್ಸ್ ತಗೊಂಡ್ರು. ಹಾಗೆಲ್ಲ ತುಂಬ ಲಾಂಗ್ ಡ್ಯೂರೇಷನ್ ಇರ್ತಿತ್ತು, 21 ದಿವಸ ಇರ್ತಿತ್ತು. 2 ಕೋರ್ಸ್ ಮಾಡಿದ್ರು. ಫಸ್ಟ್ ಕೋರ್ಸಲ್ಲೇ 10th ಡೇ ಶಿ ಡಿಡ್ ನಾಟ್ ಕಮ್ ಟು ದಿ ಕ್ಲಾಸ್. ನಾನು ಏನೋ ಇರ್ಬೋದು, ಪ್ರಾಬ್ಲಮ್ ಏನೋ ಆಯ್ತೇನೋ ಅಂತ ಅಂದ್ಕೊಂಡಿದ್ದೆ. ಮೈಸೂರು ವಿದ್ಯಾರಣ್ಯಪುರಮಿಂದ ಬರ್ತಿದ್ರು. ಆನಂತರ 12th ಕ್ಲಾಸ್ಗೆ ಬಂದರು. 10 and 11 ಶಿ ಡಿಡ್ ನಾಟ್ ಅಟೆಂಡ್. ಓಕೆ. 12th ಕ್ಲಾಸ್ಗೆ ಬಂದಾಗ ನಾನು ಕೇಳಿದೆ, ಏನು ಸಾಗಿತ್ತ ಬರಲಿಲ್ಲ ಅಂತ. ಇಲ್ಲ ಸರ್, ಒಂದು ಬೆಸ್ಟ್ ಇಂಪ್ರೂವ್ಮೆಂಟ್ ಹೇಳ್ಬಿಡ್ತೀನಿ ನಾನು, ನನಗೆ ಹೋಗೋದೇ ಗ್ಯಾರಂಟಿ, ಓಡಾಡೋದೇ ಗ್ಯಾರಂಟಿ ಇರಲಿಲ್ಲ. ನಾನು 9th ಕ್ಲಾಸ್ ಆಗ್ತಾ ಇದ್ದಾಗಲೇ ನನ್ನಲ್ಲಿ ಎಲ್ಲಿಂದ ಶಕ್ತಿ ಬಂದಿದೆಯೋ ಗೊತ್ತಿಲ್ಲ. ನಾನು ಬೆಂಗಳೂರಿಗೆ ಹೋಗಿ ಮಗುನ ಸ್ಕೂಲ್ಗೆ ಸೇರಿಸ್ಬಿಟ್ಟು ಅಡ್ಮಿಷನ್ ಮಾಡಿ, ಟ್ರೈನಲ್ಲಿ ಇಳಿದು ನಡ್ಕೊಂಡು ಹೋಗಿ ಆಟೋ ರಿಕ್ಷಾಲ್ಲಿ ಹೋಗಿ ಮಗುನ ಅಡ್ಮಿಷನ್ ಮಾಡಿ ವಾಪಸ್ ಬಂದಿದ್ದೀನಿ ಸರ್. ಅದಕ್ಕೆ 1 ಡೇ ಆಫ್ ತೊಗೊಂಡೆ. 12th ಡೇ ಕ್ಲಾಸಿಗೆ ಬಂದಿದ್ದೆ. ಐ ಆಮ್ ಹ್ಯಾಪಿ ನಾವು ಅಂತ ಹೇಳಿ ಮತ್ತು ಮಗು, ದಿಸ್ ಈಸ್ ಹೌ ವಿ ಕ್ಯಾನ್ ಸಿ. ಟಚ್ ಮಾಡೋಕ್ಕಾಗದೇ ಇರಬಹುದು, ಬಟ್ ಯು ಕ್ಯಾನ್ ಜಸ್ಟ್ ವರ್ಕ್ ವಿತ್ ದೆಮ್. ಬಟ್ ವಾಟ್ ವಾಸ್ ಹರ್ ಕಂಡೀಷನ್, ಅಂದರೆ ಹೌ ವಾಸ್ ಹರ್ ಕಂಡೀಷನ್ ಅಂತ ಅವರು ನಿಮ್ಮ ಹತ್ರ ಬಂದಾಗ ಅಟ್ಯಾಕ್ಸಿಯಾ ಪ್ರಾಬ್ಲಮ್ನ ಇಂಟೆನ್ಸಿಟಿ ಏನಿತ್ತು ಅಥವಾ ಹೇಗಿತ್ತು? ಅವ್ರಿಗೆ ಒಂದು ಡೈರೆಕ್ಷನಲ್ಲಿ ಹೋಗೋಕ್ಕಾಗಲ್ಲ. ಮತ್ತು ಇವಾಗ ನಾವೊಂದು ಚೇರಲ್ಲಿ ಕೂತ್ಕೊಳ್ಬೇಕು ಅಂದರೆ ನೀಟಾಗಿ ಬಂದು ಕೂರ್ತೀವಿ, ಅವ್ರಿಗೆ ಕೂರೋಕ್ಕಾಗಲ್ಲ. ಮೇ ಐ ನೋ ಅವ್ರಿಗೆ ಏಜ್ ಎಷ್ಟಿರ್ಬೋದು ಸುಮಾರು? ಆಗ ಒಂದು 32 ವರ್ಷ ಇರಬೇಕು. ಓಕೆ. ಅಷ್ಟೇ. ಅದು ಇಂಗ್ಲೆಂಡಲ್ಲೇ ಇದ್ದವರು. ಅವ್ರಿಗೆ ಅಲ್ಲೇ ಏನು ಹೇಳಿದ್ರು, ಯಾವತ್ತಿದ್ರೂ ಒಪ್ಕೊಳ್ಬೇಕಾದಂತಹ ಒಂದು ಪ್ರಸಂಗ ಬರ್ಬೋದು ನಿಮಗೆ ಅಂತ. ಬಟ್ ಅವ್ರ ಮನೆ ಇರುತ್ತದೆ ಹೇಳ್ತೀನಿ, ಬೆಂಗಳೂರಲ್ಲಿ ಮಂತ್ರಿ ಅಪಾರ್ಟ್ಮೆಂಟ್ಸಲ್ಲಿ ಒಂದು ಗೃಹ ಪ್ರವೇಶ ಮಾಡಿದ್ರು. ಓಕೆ. ಆಗ ನಾವು ಆಸ್ ಎ ಫ್ಯಾಮಿಲಿ ವಿ ಆಲ್ ವೆಂಟ್ ದೇರ್. ಸರ್ ಅವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಇತ್ತು, IBS ಅಂತ, ಇರಿಟೇಬಲ್ ಬೌಲ್ ಸಿಂಡ್ರೋಮ್. ಓಕೆ. ಏನು ತಿಂದರೂ ಕೂಡ ಲೂಸ್ ಮೋಷನ್ ಆಗುತ್ತೆ, ಏನೂ ಶರೀರದಲ್ಲಿ ಉಳ್ಕೊಳ್ಳೋದೇ ಇಲ್ಲ. ಸರ್ ನಾನೊಂದು ಬೌಲ್ ಇದನ್ನು ಏನೋ ವೆಜಿಟೇಬಲ್ಸ್ ತಿಂತಾ ಇದ್ದೀನಿ ಸರ್. ಈಗ ಡಿಫ್ರೆಂಟ್ ವೆರೈಟಿ ವೆಜಿಟೇಬಲ್ಸ್ ತಿನ್ಬೋದು ನಾನೀಗ. ಮತ್ತು ನಾನು ನಂದು ಗೃಹ ಪ್ರವೇಶದಲ್ಲಿ ನನ್ನ ಮೂಮೆಂಟ್ಸ್ ನೋಡಿ ಸರ್, ಹೇಗೆ ಓಡಾಡ್ತೀನಿ ನೋಡಿ ಅಂತ. ಅವರೆಲ್ಲ ಖುಷಿ, ಒಂದು ಇಂಪ್ರೂವ್ಮೆಂಟ್ದು ಆ ಖುಷಿ ಜೊತೆಗೆ ನಮ್ಮ ಫ್ಯಾಮಿಲಿ ಒಳ್ಳೆ ರಾಜ ಮರ್ಯಾದೆ ಅಂತಾರಲ್ಲ ಹಾಗೆ. ನಮಗೆ ಮನೆಗೆ ಹೋದ ತಕ್ಷಣ ಅವರ ಫ್ರೆಂಡ್ಸು ಸಂಜಯ್ ಅಂತ ಹಸ್ಬೆಂಡ್ ಹೆಸರು, ಅವರಂತೂ ತುಂಬ, ಅವ್ರ ಫ್ರೆಂಡ್ಸ್ ಎಲ್ಲ ಸರ್ ತುಂಬ ಸಂತೋಷ ಸರ್ ನಿಮ್ಮನ್ನು ನೋಡೋಕ್ಕೆ, ನಮ್ಮ ಸಾಯಿಗೀತದ ಜೀವನ ಉಳಿಸ್ಕೊಟ್ಬಿಟ್ರಿ. ಸಿ ದಟ್ ಈಸ್ ವಾಟ್ ಮಾರಣಾಂತಿಕ ಅಂದಾಗ ಇಟ್ ವಾಸ್ ಸಚ್ ಎ ಬ್ಯಾಡ್ ಕೇಸ್ ಆ್ಯಂಡ್ ಶಿ ಕೇಮ್ ಔಟ್ ಆಫ್ ಇಟ್. ಇದು ಯಾವಾಗ ಆಗಿತ್ತು? ಈಗ ಒಂದು 12 ವರ್ಷ ಮೇಲೆ ಆಯಿತು ನಾನು ಕ್ಲಾಸ್ ಕೊಟ್ಟು. ಇವಾಗ ಹೇಗಿದ್ದಾರೆ? ಈಗಲೂ ಟಚಲ್ಲಿ ಇದ್ದಾರೆ? ಚೆನ್ನಾಗಿದ್ದೀನಿ ಸರ್ ಅಂತ. ಅಂದರೆ ಈಗಲೂ ಈ ಥೆರಪಿ ಮಾಡಿದ್ಮೇಲೆ ಈ ಥರ ಕಾಯಿಲೆಗಳು ಇದ್ದಾಗ ರಿಯಕರೆನ್ಸ್ ಆಗೋ ಸಾಧ್ಯತೆಗಳಿರುತ್ತಾ, ಅಥವಾ ಅವ್ರು ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸಲ್ಲಿ ಇರಲೇಬೇಕಾ, ಅಥವಾ ಅದು ವಾಸಿ ಆಯಿತು ಅಂತ ಸರಿ ಆರಾಮಿದ್ದೀನಿ ಅಂತ ದೇ ಕ್ಯಾನ್ ಜಸ್ಟ್ ಗಿವ್ ಅಪ್ ಆ್ಯಂಡ್ ನಾರ್ಮಲ್ ಆಗಿರಬಹುದಾ? ಹೀಗೇನೆ ಏನಂದರೆ ಹೊಟ್ಟೆ ತುಂಬಿದ ಮೇಲೆ ಇನ್ನು ನೆಕ್ಸ್ಟ್ ಊಟ ಬೇಡ ಅಂತ ಹೇಗೆ ಹೇಳ್ತೀವಿ, ಇನ್ನೊಂದು 6 ಗಂಟೆ ಆದ ತಕ್ಷಣ ಏನಾಗುತ್ತೆ, ಹೊಟ್ಟೆ ಹಸಿಯುತ್ತೆ. ರೈಟ್. ಅದಕ್ಕೆ ವಿ ಹ್ಯಾವ್ ಟು ಚೂಸ್ ದಿ ರೈಟ್ ಫುಡ್, ರೈಟ್. ಲೈಕ್ ವೈಸ್ ಒಂದು ಸಲ ಒಂದು ಪ್ರಾಬ್ಲಮ್ಗೆ ಈ ಥರ ಒಂದು ಶಮನ ಕಂಡು ಹಿಡ್ಕೊಂಡ್ವಿ ಅಂದ ನಂತರ ಅದು ರಿಕರೆನ್ಸ್ ಆಗೋ ಸಾಧ್ಯತೆಗಳು ಇರಬಹುದು. ಓಕೆ. ಸೊ ಒಂದು ಸಲ ಸ್ಟೆಬಿಲೈಸ್ ಆಯಿತು ಅಂದ ತಕ್ಷಣ ದಟ್ ಡಸಂಟ್ ಮೀನ್ ಟು ಸೇ ದಟ್ ಅದು ಲೈಫ್ ಲಾಂಗ್ ನಾನು ಮಾಡದಿದ್ರು ಆಗುತ್ತೆ ಅಂತ ಇಲ್ಲ. ಆ ಥರ ಕೇಸಸ್ ಆಗಿದೆಯಾ? ಇದ್ರೆ ಯಾವುದಾದ್ರೂ ಎಕ್ಸಾಂಪಲ್? ರಿಕರೆನ್ಸ್ ಆಗಿರೋದಿದ್ದೇ ಇದೆ. ಯಾವುದಾದ್ರೂ ಹೇಳ್ಬೋದು ಏನಾಯಿತು? ಫಾರ್ ಎಕ್ಸಾಂಪಲ್ ತುಂಬ ಕೇಸಸ್ ಆ ಥರ ಬಂದಿರೋರು ಇದ್ದಾರೆ. ಹೆಸರು ಕೆಲವೊಮ್ಮೆ ತೆಗಿಬಾರ್ದು, ನಾವು ಹೆಸರು ಹೇಳಬಾರ್ದು ಅಷ್ಟೇ ವಿನಃ. ತುಂಬ ಆ ಥರ ಯಾವಾಗ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಬಿಟ್ಬಿಟ್ಟಿದ್ದಾರೆ. ನಾನು ಏನು ಮಾಡ್ತೀನಿ, ಒಂದು 15-20 ಕ್ಲಾಸಸ್ ಆದಮೇಲೆ ವೀಡಿಯೋ ಮಾಡಿ ಕಳಿಸ್ಬಿಡ್ತೀನಿ. ಈ ವಿಡಿಯೋಲಿ ಮಾಡ್ತಾ ಇರಿ, ಎವ್ರಿ 3 months once ನೀವು ಬಂದ್ಬಿಟ್ಟು ಒಂದು ಜಸ್ಟ್ ಹೇಗೆ ಮಾಡ್ತಿದ್ದೀರಿ ಅನ್ನೋದು ಒಂದು ನೋಡೋಣ, ಇವ್ಯಾಲ್ಯೂಯೇಷನ್ ಕ್ಲಾಸ್ ಫಾಲೋ ಅಪ್ ಥರ ಮಾಡೋಣ ಅಂತ.
ಓಕೆ ಅವ್ರು ಬರೋದಿಲ್ಲ. ಆಮೇಲೆ ಆಫ್ಟರ್ ದೇರ್ ಆರ್ ಮೆನಿ ಕೇಸಸ್, 1-2 ಅಂತ ಹೇಳಲ್ಲ ನಾನು, ಓಕೆ ಇಂಥ ಪ್ರಾಬ್ಲಮ್ಸ್ ಸಾಲ್ವ್ ಆಯಿತು ಅಂತ ಅಂದ ತಕ್ಷಣ ಬಿಟ್ಬಿಟ್ಟಿರ್ತಾರೆ ಜನ. ಸರ್ ಮತ್ತೆ ಬೈಕ್ ಓಡಿಸ್ದೆ ಸರ್ ನಾನು ಅಂತ ಹೇಳ್ತಾರೆ. ಮತ್ತೆ ಲಾಂಗ್ ಸಿಟ್ಟಿಂಗ್ ಸರ್, ನಾನು ಹೇಳಿರ್ತೀನಿ 1 ಗಂಟೆಗೆ ಎದ್ದು ಒಂದು ಸ್ವಲ್ಪ ಬೆನ್ನ ಸ್ಟ್ರೆಚ್ ಮಾಡ್ಕೊಳ್ಳಿ, ಬೈಕ್ ತುಂಬ ಓಡಿಸ್ಬೇಡಿ ಸರ್, ನನ್ನ ಕೆಲಸನೇ ಅದು ಸರ್ ಅಂತಾರೆ. ಯಾರನ್ನೋ ಡ್ರೈವರ್ ಇಟ್ಕೊಂಡು ಕಂಪನಿ ಕೊಡುತ್ತೆ ಕಾರಲ್ಲಿ ಹೋಗೋಕ್ಕೆ ಏನಂತ ಸರ್, ಅದು ತುಂಬ ಕಷ್ಟ ಆಗುತ್ತೆ ಸರ್, ಏನೇನೋ ದೇರ್ ಆರ್ ಹಂಡ್ರೆಡ್ಸ್ ಆಫ್ ರೀಸನ್ಸ್. ಕರೆಕ್ಟ್. ಸೊ ಆ ರೀತಿಯಲ್ಲಿ ಮತ್ತೆ ಬಂದು ಕ್ಲಾಸ್ ತೊಗೊಂಡು ಮತ್ತೆ ಜನ್ಮದಲ್ಲಿ ನಾನು ತಪ್ಪು ಮಾಡಲ್ಲ ಸರ್ ಅನ್ನೋದು ತುಂಬ ಒಂದು 25 ಕೇಸ್ ಆದರೂ ಇರ್ಬೋದು ಅಂತ ಹೇಳಿ. ಓಕೆ. ನಾಟ್ ಒನ್ ಇಂಡಿವಿಜುವಲ್, ಯಾಕೆಂದರೆ ನಮ್ಮ ಮೈಂಡ್ ಹಾಗೆ ವರ್ಕ್ ಆಗೋದು. ಈ ಥೆರಪೀಸ್ ಎಲ್ಲ ಕೊಡುವಾಗ ಒಂದು ನನಗನ್ಸಿದ್ದು, ನೀವು 42 ವರ್ಷಗಳಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದೀರಾ, ಬಟ್ ಥೆರಪಾಟಿಕ್ ಯೋಗ ಅಂದಾಗ ಈಗ ಒಂದು 15-16 ವರ್ಷಗಳಿಂದ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ನಿಮಗೆ ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲಿ, ನಾಟ್ ಅ ಡಾಕ್ಟರ್, MBBS ಮಾಡಿಲ್ಲ, ಬಟ್ ಸ್ಟಿಲ್ ಇದು ಮೆಡಿಕಲ್ ಕಂಡೀಷನ್ಗೆ ನೀವು ಥೆರಪಿ ಕೊಡೋದ್ರಿಂದ ಅದರ ಸ್ಟಡಿ ಹೇಗೆ ಮಾಡ್ತಾರೆ? ಈಗ ಒಬ್ಬರು ಪೇಷಂಟ್ ಒಂದು ಸಮಸ್ಯೆ ಇದೆ ಅಂತ ಬಂದಾಗ ಹೌ ಡು ಯು ಅನಲೈಸ್ ದ ಏಲ್ಮೆಂಟ್? ನನಗೆ ತುಂಬ ಡಾಕ್ಟರ್ಸ್ ನಮ್ಮ ಸ್ಟೂಡೆಂಟ್ಸ್ ಓಕೆ, ಬಂದು ಹೋಗಿರೋರು ಇದ್ದಾರೆ, ಹಾಲಿ ಇದ್ದಾರೆ. ಓಕೆ, ನಾನೇನು ಮಾಡ್ತೀನಿ, ನಂದು ಇಂಟ್ರೆಸ್ಟ್ ಇದು ಇರೋದ್ರಿಂದ, ಈ ಫಾರ್ ಎಕ್ಸಾಂಪಲ್ ನಾನು ಅರಿದ್ಮಿಯಾ ಅಂತ ಒಂದು ಕೇಸಸ್ನ, ಈ ಥರ ಕೇಸಸ್ನ ಹ್ಯಾಂಡಲ್ ಮಾಡ್ತೀನಿ. ಆಗ ಈ ವರ್ಕ್ ವಿತ್ ದಿ ಸೈಕಾಟ್ರಿಸ್ಟ್ ಆಲ್ಸೋ, ಸೈಕಾಟ್ರಿಸ್ಟ್ ಜೊತೆ ವರ್ಕ್ ಮಾಡ್ತೀನಿ. ಆಮೇಲೆ ಜಯದೇವ ಹಾಸ್ಪಿಟಲ್ ಮೈಸೂರಲ್ಲಿ ಇಲ್ವಾ, ಅಲ್ಲಿದ್ದ ಕಾರ್ಡಿಯಾಲಜಿಸ್ಟ್ ಕೆಲವು ಫ್ಯೂ ಆಫ್ ದೆಮ್ ಆರ್ ಮೈ ಸ್ಟೂಡೆಂಟ್ಸ್. ಸೊ ಅವ್ರ ಜೊತೆ ನಾನು ವರ್ಕ್ ಮಾಡ್ತೀನಿ, ಅದಕ್ಕೆ ರಿಲೇಟೆಡ್ ಅಲ್ವಾ ಅದು. ಅದರಿಂದ ಅಂದ್ರೆ ಈಚ್ ಕೇಸ್ ಬಂದಾಗ ನೀವು ಅದು ಫಸ್ಟ್ ಬಂದಾಗ ಇವಾಗ ಕಾರ್ಡಿಯೋದು ಏನಾರು ಇತ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಸ್ಪೆಷಲಿಸ್ಟ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅದರ ಪ್ಯಾರಾಮೀಟರ್ಸ್ನ ತಿಳ್ಕೊಂಡು, ನಾನು ಓದಿರೋದು ಏನು ಅಂತ ಫಸ್ಟ್ ಹೇಳ್ತೀನಿ ಅವ್ರಿಗೆ. ನಾನು ಎಸ್ ಆಸ್ ಎ ಲೇಮನ್ ನಾನೇನು ಆ ಕೇಸ್ನ ಸ್ಟಡಿ ಮಾಡಿದ್ದೀನಿ ಅಂತ ನೋಡ್ಬಿಟ್ಟು ದೆನ್ ಐ ಕನ್ಸಲ್ಟ್ ವಿತ್ ದ ಡಾಕ್ಟರ್ ವೆದರ್ ಮೈ ಅನಾಲಿಸಿಸ್ ಇಸ್ ರೈಟ್ ಆರ್ ನಾಟ್ ಅಂತ. ರಾಂಗ್ ಇರ್ಬೋದು ಸಮ್ಟೈಮ್ಸ್. ಆವಾಗ ಹೇಳ್ತಾರೆ, ಸ್ವದೇಶ್ ಈ ಪ್ಯಾರಾಮೀಟರ್ಸಲ್ಲಿ ನೀವು ತಪ್ಪು ನೋಡ್ತಿದ್ದೀರಿ ಅಂತ. ದೆನ್ ಅಗೈನ್ ಐ ಗೋ ಬ್ಯಾಕ್ ಟು ದಿ ಫಸ್ಟ್ ಪೇಜ್, ಲೈಕ್ ನಾನು ಎಲ್ಲಿಂದ ಶುರು ಮಾಡಿದೆ ಅಲ್ಲಿಂದ ಶುರು ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮತ್ತೆ ನೋಡಿ ಈ ಥರ ಮಾಡ್ಬೋದಾ ಅಂತ ಕೇಳಿದಾಗ ಅವರು ಗೈಡ್ ಮಾಡಿರೋದು ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಅಂದರೆ ನೀವು ಥೆರಪಿ ಕೊಡ್ಲಿಕ್ಕೆ ಮುಂಚೆ ಅಥವಾ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಮುಂಚೆ ರಿಪೋರ್ಟ್ಸ್ಗಳು, ಸ್ಕ್ಯಾನ್, ಎಕ್ಸ್ರೇ ಅದನ್ನೆಲ್ಲ ಮಾಡಿಸ್ಲಿಕ್ಕೆ ಸಜೆಸ್ಟ್ ಮಾಡ್ತೀರಾ? ಫಸ್ಟ್ ಅದು ಮಾಡಿದೆ ನಾನು, ಅದು ರಿಪೋರ್ಟ್ ನೋಡಿದೆ, ನಾನು ಏನು ಕೇಸ್ನ ತಗೊಳ್ಳೋದೇ ಇಲ್ಲ. ಓಕೆ, ಫಸ್ಟ್ ಅವರು ಡಾಕ್ಟರ್ ಹತ್ರ ಅವ್ರು ಹೋಗಿ ಬಂದು ಆಮೇಲೆ ನಿಮ್ಮ ಹತ್ರ ಕನ್ಸಲ್ಟ್ ಮಾಡ್ತಾರೆ. ಇಲ್ಲ, ಕೆಲವರು ಹಾಗೆ ಬರೋದುಂಟು, ಸರ್ ಅವ್ರಿಗೆ ಆರಾಮಾಗಿದೆಯಂತೆ, ಗುಣ ಆಗಿದೆಯಂತೆ, ನೀವು ನಮಗೂ ಕ್ಲಾಸ್ ಕೊಟ್ಬಿಡಿ. ನಾನು ಹೇಳೋದು ನಿಮ್ದು ರಿಪೋರ್ಟ್ ಏನಿದೆ ಅಂತ. ಓಕೆ, ರಿಪೋರ್ಟ್ ಇಲ್ಲ ಅಂದರೆ ನಾನು ಹೇಳೋದು ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ಫಸ್ಟ್ ಏನು ಅಂತ ತಿಳ್ಕೊಂಡ್ಬಿಡಿ. ಯಾಕೆಂದರೆ ನಾವು ಸ್ಯಾಟಿಕಾ ನರ್ವ್ಗೆ ಬೇರೆ ರೀತಿ ಕೊಡ್ತೀವಿ, ಸ್ಲಿಪ್ಡ್ ಡಿಸ್ಕ್ ಆದರೆ ಬೇರೆ ರೀತಿ ಕೊಡ್ತೀವಿ, ಹರ್ನಿಯೇಷನ್ ಆಫ್ ದ ಡಿಸ್ಕ್ ಅಂದರೆ ಬೇರೆ ರೀತಿ ಕ್ಲಾಸ್ ಕೊಡ್ತೀವಿ. ಬಟ್ ಎಲ್ಲದಕ್ಕೂ ಕಾಮನ್ ಆಗಿ 1-2 ಉಪಕರಣಗಳು ಇರ್ಬೋದೇ ವಿನಃ ಅಗೈನ್ ಪರ್ಸನ್ ಟು ಪರ್ಸನ್ ಇಟ್ ವೇರೀಸ್. ರೈಟ್. ಬೀಯಿಂಗ್ ಅ ನಾನ್ ಮೆಡಿಕಲ್ ಪರ್ಸನ್, ಆ ಮೆಡಿಕಲ್ ಬಗ್ಗೆ ಓದುವಾಗ ಹೌ ವಾಸ್ ಯುವರ್ ರಿಸರ್ಚ್? ಅಂದರೆ ಎಲ್ಲೋ ಒಂದು ಕಡೆ ನನಗನ್ಸಿದ್ದು, ನಿಮಗೆ ಒಂದು ಸತಿನೂ ಅಳಕ್ಕಾಗಿಲ್ವಾ? ನಾನು ನಾನ್ ಮೆಡಿಕಲ್ ಬ್ಯಾಕ್ಗ್ರೌಂಡು, ನಾನೇನಾದರೂ ಅವರು ಎಕ್ಸ್ಪೆರಿಮೆಂಟ್ ಮಾಡಿಬಿಡ್ತಾ ಇದ್ದೀನ ಯಾರ ಮೇಲಾದ್ರು ಅಂತ. ಹೌ ಡಿಡ್ ಯು ಇವ್ಯಾಲ್ಯೂಯೇಟ್ ಯುವರ್ ರಿಸರ್ಚ್? ನಾನು ಓದುವಾಗ 100% ಕಾನ್ಫಿಡೆನ್ಸಲ್ಲೇ ಓದು, ಬಿಕಾಸ್ ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಇಟ್. ರೈಟ್. ಸೆಕೆಂಡ್ ಈಸ್, ನನ್ನಿಂದ ತಪ್ಪಾಗೋದಿಲ್ಲ ಅಂತ ಯಾತಕ್ಕೆ ಗ್ಯಾರಂಟಿ ಒಂದೊಂದ್ಸಲ ಅನಿಸುತ್ತೆ ಅಂದರೆ, ಡಾಕ್ಟರ್ಸ್ ನನಗೆ ಹೆಲ್ಪ್ ಮಾಡೋರಿದ್ದಾರಲ್ಲ, ಓಕೆ, ಅವ್ರ ಜೊತೆ ಅಷ್ಟೇ ಅಲ್ಲ, ಡಾಕ್ಟರ್ಸ್ ಹೇಳ್ಬೋದು, ನನಗೆ ಫಿಸಿಯೋಥೆರಪಿಸ್ಟ್ ಸಹಿತ ನನ್ನ ಕ್ಲೋಸ್ ಆಗಿದ್ದಾರೆ. ಸೊ ನಾನು ಯಾವ ಮೂಮೆಂಟ್ಸ್ ಕೊಡ್ತೀನಿ, ಯಾವ ಜಾಯಿಂಟ್ಸು, ಯಾವ ಮಸಲ್ಲು, ಯಾವ ನರ್ವು, ಆ ಟೈಮಲ್ಲಿ ಎಷ್ಟು ಡಿಗ್ರಿಲಿ ಬೆಂಡ್ ಮಾಡಿದಾಗ ಅದಕ್ಕೆ ಸಮಸ್ಯೆ ಆಗುತ್ತಾ ಅಥವಾ ಶಮನ ಸಿಗುತ್ತಾ ಅನ್ನೋದು ಅವ್ರ ಜೊತೆ ನಾನು ಡಿಸ್ಕಸ್ ಮಾಡ್ತೀನಲ್ವಾ. ಆದ್ದರಿಂದ ಐ ಡೋಂಟ್ ಥಿಂಕ್, ನೆವರ್ ಎವರ್ ಐ ಫೆಲ್ಟ್ ಶೈ ಆಫ್ ಡೂಯಿಂಗ್ ಇಟ್ ಆರ್ ಹೆದರಿಕೆ ಬಂದಿಲ್ಲ. ಸಬ್ಜೆಕ್ಟ್ ಇಷ್ಟ. ರಿವ್ಯೂ ಮಾಡಿದ್ದೀರಾ, ಇವ್ಯಾಲ್ಯೂಯೇಟ್ ಮಾಡ್ಕೊಂಡಿದ್ದೀರಾ, ನೀವು ಮಾಡ್ತಿರೋದು ಮೆಥಡಾಲಜಿ ಸರಿಗಿದೆಯಾ? ಅಂದರೆ ಒಂದು ನಿಮ್ಮ ಕ್ಲೈಂಟ್ಸ್ ಫೀಡ್ಬ್ಯಾಕ್ ಕೊಡ್ತಾರೆ, ಫೈನ್, ಬಟ್ ಮೆಡಿಕಲಿ ಅಂತ ನೋಡಿದಾಗ ಹ್ಯಾವ್ ಯು ಎವರ್ ಟ್ರೈ ಟು ಇವ್ಯಾಲ್ಯೂಯೇಟ್ ಯೋರ್ ಸೆಲ್ಫ್? ಮೆಡಿಕಲಿ ಅಂತಂದಾಗ ನಾನು ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಿರೋದೇ ನನಗೆ ಇವ್ಯಾಲ್ಯೂಯೇಟ್ ಮಾಡ್ಕೊಂಡಿರೋದು ಒಂದು. ಓಕೆ. ಸೊ ಅವರು ಅವರ ಪೇಷಂಟ್ಸ್ನ ಕಳಿಸ್ತಾ ಇದ್ದಾರೆ ಅಂತಂದರೆ ಕಾನ್ಫಿಡೆನ್ಸ್ ಇದೆ ನನ್ನ ಮೇಲೆ ಅನ್ನೋದು ಎರಡನೇದು. ಕರೆಕ್ಟ್. ಮೂರನೇದು, ಚೆನ್ನೈಯಲ್ಲಿ ಕೃಷ್ಣಮಾಚಾರಿ ಯೋಗ ಮಂದಿರ ಅಂತ ಇದೆ. ಈಗ 2000 ಪ್ರಾಯಶಃ 2017 ಡಿಸೆಂಬರಲ್ಲಿ ನಾನು ಅಲ್ಲಿಗೆ ಹೋಗಿದ್ದೆ. ಬಿಫೋರ್ ದಟ್ ಸೆಪ್ಟೆಂಬರಿಂದ ಅವ್ರನ್ನ ನಾನು ಬರೆದು ಮೇಲ್ ಮಾಡಿ ಯಾಕೆಂದರೆ ಕೃಷ್ಣಮಾಚಾರಿ ಯೋಗ ಸೆಂಟ್ರಲ್ಲಿ ದೇರ್ ಆರ್ ಮೋರ್ ದೆನ್ 40 ಥೆರಪಿಸ್ಟ್ಸ್. ದ ಸೇಮ್ ಯೋಗ ಇದೇ ಥರ. ಇಟ್ ಈಸ್ ಲೈಕ್ ಎ ಹಾಸ್ಪಿಟಲ್. ಬರ್ತಾರೆ, ಪ್ರಿಸ್ಕ್ರಿಪ್ಷನ್ ಥರನೇ ಬರೀತಾರೆ.
ಓ ಅವರ ಒಂದು 40 ಜನ ರೆಗ್ಯುಲರ್ ಥೆರಪಿಸ್ಟ್ ಇದ್ದಾರೆ, ಇನ್ನೊಂದು 10 ಜನನಾದ್ರೂ ಕೂಡ ಸೀನಿಯರ್ ಥೆರಪಿಸ್ಟ್ ಇದ್ದಾರೆ ಅಲ್ಲಿ ನಾನು ಅವ್ರಿಗೆ ಬರೆದೆ, ನನ್ನನ್ನು ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಡಾಕ್ಟರ್ಸ್ ಕಳಿಸ್ತಾ ಇದ್ದಾರೆ ನಿಜ, ಬಟ್ ಥೆರಪಿ ಅಂತ ನಡೀತಾ ಇರೋ ಜಾಗದಲ್ಲಿ ನಾನು ಹೋಗಿ ನೋಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಅವ್ರಿಗೆ ಬರೆದು ಕಡೆಗೆ ಅವರು ಹೀಗೆ ಅಪಾಯಿಂಟ್ಮೆಂಟ್ ಒಂದು ಬರೆದ್ರು, ಆಯಿತು ಬನ್ನಿ. ನಾನು ಒಂದು 6 ಜನ ಥೆರಪಿಸ್ಟ್ಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಸೊ ವಿವರ್ ದೇರ್ ಫಾರ್ 3 ಡೇಸ್ ಇದ್ದು 6 ಜನ ಸೀನಿಯರ್ ಥೆರಪಿಸ್ಟ್ ಜೊತೆಗೆ ನಾನು ಸೆರೆಬ್ರಲ್ ಪ್ಯಾಲ್ಸಿ ಇರ್ಬೋದು, ಬೆಲ್ಸ್ ಪ್ಯಾಲ್ಸಿ ಇರ್ಬೋದು, ಆಗ ಒಂದು ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದೆ, ಸೆರೆಬ್ರಲ್ ಪ್ಯಾಲ್ಸಿ ಅಂತ. ಇಟ್ಸ್ ಲೈಕ್ ಸ್ಟ್ರೋಕ್ ಟು ದಿ ಬ್ರೈನ್, ಬಟ್ ಅದನ್ನು ಅಟ್ಲೀಸ್ಟ್ ಸ್ಪ್ಯಾಸ್ಟಿಸಿ ತುಂಬ ಗಟ್ಟಿ ಹಿಡ್ಕೊಳುತ್ತೆ ಮೈನ ಮಗು, ಸ್ಟಿಫ್ನೆಸ್ ತುಂಬ ಯಾವಾಗ್ಲೂ ಸ್ಟಿಫ್ ಆಗಿರುತ್ತೆ. ಅದನ್ನ ಏನು ನಾನು ವರ್ಕ್ ಮಾಡಿದ್ದನ್ನ ತೋರಿಸಿದ್ನಲ್ಲ ಮಗುದು, ಎಸ್, ಅದಾದಮೇಲೆ ಕಂಪ್ಲೀಟ್ ಫ್ರೀ ಆಗೋಯ್ತು. ಅದಕ್ಕೆ ಏನು ಯಾವ ರೀತಿ ಸೆರೆಬ್ರಲ್ ಅಟ್ಯಾಕ್ಸಿಯಾ ಅಂತ ಏನು ಅಂತ ಓದ್ಬೇಕು ಫಸ್ಟ್. ಸೊ ಇದನ್ನೇ ಇದಕ್ಕೆ ಸ್ವಲ್ಪ ಹೆಚ್ಚಿನ ಏನಾದ್ರೂ ರೆಮಿಡಿ ಸಿಗುತ್ತಾ ಅಂತ ಅಲ್ಲಿ ಹೋಗಿದ್ದೆ, ಮತ್ತು ನನ್ನನ್ನು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಬೇಕು ಅಂತ ಹೋಗಿದ್ದೆ. ಆಗ ದೇ ವರ್ ವೆರಿ ಹ್ಯಾಪಿ, ನೋಬಡಿ ಹ್ಯಾಸ್ ಕಮ್ ಸೋ ಫಾರ್ ಇವ್ಯಾಲ್ಯೂಯೇಟಿಂಗ್ ದೆಮ್ಸೆಲ್ಸ್. ದಿಸ್ ಇಸ್ ಎ ಬ್ಯೂಟಿ. ಅದಕ್ಕೋಸ್ಕರ ನಿಮಗೆ ಒಂದು 6 ಜನನ ನಾನು ಅಸೈನ್ ಮಾಡಿದ್ದೀನಿ. ಅವರು ಯಾವಾಗ ಫ್ರೀ ಇರ್ತಾರೆ ನೀವು ಮಾತಾಡಬೇಕು, ಇಲ್ಲೇ ಇರಬೇಕು. ಸರಿ, ಅವ್ರ ಜೊತೆ ಎಲ್ಲರೂ ಕಡೆಗೆ ಒಂದು ದಿವಸ 3rd ಡೇ ನಾವು ಲಾಸ್ಟ್ ಡೇ ಇದು, ಆ ಹೆಸರು ಮರ್ತುಬಿಟ್ಟಿದ್ದೀನಿ ನಾನು. ಅವರು ಹೇಳಿದ್ರು, ನಾವು ಖುಷಿ ಪಡಬೇಕೆಂದ ಯಾಕೆಂತಂದರೆ ಇಷ್ಟು ಜನದ್ದು ಒಂದು ಕಾಮನ್ ಇದು ಏನಪ್ಪ ಅಂತಂದರೆ ಅಂಡರ್ಸ್ಟ್ಯಾಂಡಿಂಗು, ನೀವು ಆ್ಯಸ್ ಎ ಒನ್ ಯೂನಿಟ್ ಪರ್ಸನ್ ಹ್ಯಾಸ್ ಟೆಸ್ಟ್ ಆಲ್ ದೀಸ್ ಲೈಕ್ ಅಟ್ಯಾಕ್ಸ್ ಇರ್ಬೋದು, ಸೆರೆಬ್ರಲ್ ಪ್ಯಾಲ್ಸಿ ಇರ್ಬೋದು, ಬೆಲ್ಸ್ ಪ್ಯಾಲ್ಸಿ ಇರ್ಬೋದು, ಟ್ರಾನ್ಸ್ಫರ್, ಇದೆಲ್ಲ ನಾವೆಲ್ಲ ಏನಪ್ಪ ಅಂದರೆ ಅಸೈನ್ಡ್ ಡಾಕ್ಟರ್ಸ್ ಏನೇನಿದ್ದಾರೆ ಇವಾಗ, ಅಂದರೆ ಒಬ್ಬೊಬ್ರು ಒಂದೊಂದು ಸ್ಪೆಷಲೈಸೇಷನ್, ಒಬ್ಬೊಬ್ರದ್ದು ಒಂದೊಂದು ಸ್ಪೆಷಲೈಸೇಷನ್. ಓಕೆ, ಆಸ್ ಎ ಸಿಂಗಲ್ ಪರ್ಸನ್ ಯು ಹ್ಯಾವ್ ವರ್ಕ್ಡ್ ಆನ್ ಆಲ್ ದೀಸ್ ಏರಿಯಾಸ್ ಮೀನ್ಸ್ ಯು ಆರ್ ಗ್ರೇಟ್ ಅಂತ ನಾನು ಹೇಳ್ಕೊಳ್ಬಾರ್ದು, ಯಾಕಂದ್ರೆ ಅವ್ರು ಹೇಳಿದ್ದಾರೆ. ರೈಟ್, ನನಗೆ ಖುಷಿ ಆಯ್ತು. ಆವಾಗ ಗೊತ್ತಾಯ್ತು ನನಗೆ ಇನ್ನೂ ಕಾನ್ಫಿಡೆನ್ಸ್ ಹೆಚ್ಚಾಗಿದ್ದ ಹಾಗೆ. ಓಕೆ, ನೀವು ಇದಕ್ಕೆ ಮುಂಚೆ ಮಾತಾಡುವಾಗ ಫಿಸಿಯೋಥೆರಪಿ ಅಂತ ಅಡ್ರೆಸ್ ಮಾಡಿದ್ರಿ. ಫಿಸಿಯೋಥೆರಪಿಗೂ ನೀವು ಮಾಡೋ ಥೆರಪಿಗೂ ಏನು ವ್ಯತ್ಯಾಸ? ಇನಿಷಿಯಲಿ ನಾನು ಹೇಳ್ಬೇಕಂದ್ರೆ ಪಾಪ ನನ್ನ ಜೊತೆನೇ ಅವರು ಇರೋದ್ರಿಂದ ಹೇಳೋದೇನಂದ್ರೆ 15-20 ಮಿನಿಟ್ಸ್ ಒಂದು ಮೆಷಿನ್ ಹಾಕಿ ಬಿಟ್ಬಿಡ್ತಾರೆ ಫಿಸಿಯೋಥೆರಪಿಲಿ ಫಸ್ಟ್. ಆಮೇಲೆ ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಡ್ತಾರೆ, ಇಲ್ಲ ಅಂತಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ತುಂಬಾ ಸ್ಟಿಫ್ನೆಸ್ ಇದೆ ಬಾಡಿಲಿ ಅಂದ್ರೆ ಅದು ಸ್ವಲ್ಪ ಲೂಸನ್ ಅಪ್ ಮಾಡೋಕ್ಕೋಸ್ಕರ ಒಂದು ಮೆಷಿನ್ ಹಾಕಿ ಬಿಟ್ಬಿಡ್ತಾರೆ. ಅದೊಂದು 20 ಮಿನಿಟ್ಸ್ ಅದೇನು ಕೆಲಸ ಮಾಡುತ್ತೆ, ಇಂಟೆನ್ಸಿಟಿ ಏನಿದೆ ಆ ಇಂಟೆನ್ಸಿಟಿಗೆ ಟ್ಯೂನ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಬಟ್ ಇಲ್ಲಿ ಹಾಗಲ್ಲ, ಅವರು ಅಂದ್ರು ಕೇಳಿಸ್ಕೊಂಡಿರಲ್ಲ, ಸಮ್ಟೈಮ್ಸ್ ಅಂದ್ರೆ ಕೇಳಿಸ್ಕೊಂಡಿರಲ್ಲ. ನಮ್ಮಲ್ಲಿ ಹಾಗಲ್ಲ, ನಾವು ಆಲ್ವೇಸ್ ವಿಲ್ ಬಿ ರೈಟ್ ಇನ್ ಫ್ರಂಟ್ ಆಫ್ ದಿ ಪೇಷಂಟ್, ವಿ ಹ್ಯಾವ್ ಟು ಬಿ ಲೈಕ್ ದ್ಯಾಟ್. ಅಲ್ಲಿ ಆಮೇಲೆ ಏನು ಎಕ್ಸಸೈಸ್ ಹೇಳ್ಕೊಡ್ತಾರೆ ಅದು ನಮ್ಮಲ್ಲಿ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ದಿ ಸೇಮ್ ಅಂತ ಹೇಳ್ಬೋದು. ಅಲ್ಲಿ ಬೇರೆ ಎಲ್ಲ ಥೆರಬ್ಯಾಂಡ್ಸ್ ಎಲ್ಲ ಯೂಸ್ ಮಾಡ್ತಾರೆ, ನಾನು ಇಲ್ಲಿ ಥೆರಬ್ಯಾಂಡ್ಸ್ ಯೂಸ್ ಮಾಡ್ತೀನಿ. 1/2 ಕಿಲೋಯಿಂದ 2.5 kgs ತನಕ ವೆಯ್ಟ್ಸನ್ನು ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಪಾರ್ಕಿನ್ಸನ್ ಅವ್ರಿಗೆ ಒಂದೊಂದ್ಸಲ ಕೈ ಫೋಲ್ಡ್ ಆಗಿಬಿಟ್ಟಿರುತ್ತೆ, ಅದು ಸ್ಟ್ರೈಟ್ ಆಗಬೇಕು, ಅಂಥದಕ್ಕೆಲ್ಲ ಯೂಸ್ ಮಾಡ್ತೀವಿ. ಮತ್ತು ಲಂಬಾರು ಅದನ್ನು ಸ್ಟ್ರೆಂಥನ್ ಮಾಡೋಕ್ಕೆ ನಮಗೆ 1/2 ಕಿಲೋಯಿಂದ 2.5 kilos ಬೇಕಾಗುತ್ತೆ. ಅದು ನಾಟ್ ಓನ್ಲಿ ಯೋಗಿಕ್ ಪ್ರಾಪ್ಸ್ ಯೂಸ್ ದಿ ಈ ಅಲೋಪತಿ ಇದು ಏನು ಮಾಡ್ತಾರೆ, ಈ ಫಿಸಿಯೋಥೆರಪಿಸ್ಟ್ ಎಲ್ಲ ಏನು ಮಾಡ್ತಾರೆ, ಆ ಥರ ಥೆರಬ್ಯಾಂಡ್ಸ್ ಯೂಸ್ ಮಾಡ್ತೀವಿ. ಸೆವೆರಲ್ ಬ್ಯಾಂಡ್ಸ್ ಇದೆ, ಅದರಲ್ಲಿ ಬಾಲ್ಸ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಆರ್ಥ್ರೈಟಿಸ್ ಪೇನ್ ತುಂಬ ಇರುತ್ತೆ, ಅವ್ರಿಗೆ ಬೆರಳು ಎಲ್ಲ ಮಧ್ಯದಲ್ಲೆಲ್ಲ ನಕಲ್ಸಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ, ಊದ್ಕೊಂಡ್ಬಿಡುತ್ತೆ, ನೋವಾಗುತ್ತೆ, ಅಂಥದಕ್ಕೆಲ್ಲ ಸಾಫ್ಟ್ ಬಾಲ್ ಎಲ್ಲ ಯೂಸ್ ಮಾಡ್ತೀವಿ. ಈ ಥರ ಅದು ಸೆವೆರಲ್ ಟೈಪ್ಸ್ ಆಫ್ ಪ್ರಾಪ್ಸ್ ವಿ ಯೂಸ್ ಇನ್ ಅವರ್ ಯೋಗ ಸೆಂಟರ್. ನೀವು ಇಷ್ಟೊತ್ತು ಹೇಳುವಾಗ ಒಂದಷ್ಟು ಆರೋಗ್ಯ ಸಮಸ್ಯೆಗಳ ಹೆಸರು ಹೇಳಿದ್ರಿ, ಪ್ಯಾಲ್ಸಿ ಇರ್ಬೋದು, ಲಂಬರ್ದಿರ್ಬೋದು ಎಲ್ಲ. ಇದನ್ನೇ ಟ್ರೀಟ್ ಮಾಡೋದಾ ಅಥವಾ ದೈನಂದಿನ ಆರೋಗ್ಯ, ಅನ್ಫಾರ್ಚುನೇಟ್ಲಿ ಹಾಗೆ ಹೇಳಬೇಕು, ತುಂಬ ಕಾಮನ್ ಆಗಿಬಿಟ್ಟಿದೆ. ಡಯಾಬಿಟಿಸ್ ಇರ್ಬೋದು, BP ಇರ್ಬೋದು, ಥೈರಾಯ್ಡ್ ಇರ್ಬೋದು, ನೀ ಪೇಯ್ನ್, ಬ್ಯಾಕ್ ಪೇಯ್ನ್, ಲೋ ಬ್ಯಾಕ್, ಈ ಥರ ನಿತ್ಯದಲ್ಲಿ ಅನುಭವಿಸೋ ಸಾಕಷ್ಟು ಆರೋಗ್ಯ ತೊಂದರೆಗಳಿದೆ. ಅದನ್ನೂ ಕೂಡ ಮಾಡಬಹುದಾ? ಹಂಗೆ ಮಾಡಬೇಕು ಅಂದರೆ ಕನ್ಸಿಸ್ಟೆಂಟಾಗಿ ನಿಮ್ಮ ಹತ್ರ ಕನ್ಸಲ್ಟೇಷನ್ಗೆ ಬರ್ತಾನೆ ಇರಬೇಕಾ ಅಥವಾ ಮನೆಯಲ್ಲೂ ಅವ್ರು ಮಾಡ್ಕೊಳ್ಬೋದಾ? ಹೋಮ್ ರೆಮಿಡಿ ಥೆರಪಾಟಿಕ್ ಯೋಗದಲ್ಲೂ ನೀವು ಕೊಡಬಹುದಾ? ಸಿವಿಯರ್ ಆಗಿದ್ದಾಗ ಇಟ್ ಈಸ್ ಬೆಟರ್ ಟು ಟೇಕ್ 1-on-1 ಕ್ಲಾಸ್ ಅಂತ ಹೇಳ್ತೀನಿ. ಓಕೆ, ಅದು ಸ್ವಲ್ಪ ಎಕ್ಸ್ಪೆನ್ಸಿವ್. ಆದರೆ ಒಂದು ಸಲ ನಮ್ಮ ಹತ್ರ ಕ್ಲಾಸಿಗೆ ಬಂದಮೇಲೆ ಅವ್ರದ್ದು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್ ಎರಡು ಗೊತ್ತಾಗುತ್ತೆ. ಓಕೆ, ಸೊ ವಿ ಕ್ಯಾನ್ ಅಕಾಮಡೇಟ್ ದೆಮ್ ಇನ್ ದಿ ಜನರಲ್ ಕ್ಲಾಸಸ್ ಆಲ್ಸೋ, ಬಿಕಾಸ್
ಯೋಗ ಈಸ್ ನಾಟ್ ಆಸ್ ಐ ಟೋಲ್ಡ್ ಯು ಪ್ರೀವಿಯಸ್ಲಿ ಹೇಳ್ಬಿಟ್ಟೆ ನಾನು ಆಗಲೇ, ಇಟ್ ಈಸ್ ನಾಟ್ ಎ ಸ್ಟ್ಯಾಂಡರ್ಡೈಸ್ಡ್ ಪ್ರಾಕ್ಟೀಸ್, ಇಟ್ ಈಸ್ ಒನ್ ಆನ್ ಒನ್. ಯಾರಿಗೂ ಒಬ್ಬರಿಗೆ ಒಂದಾಗೋದು ಇನ್ನೊಬ್ರಿಗೆ ಆಗದೆ ಇರ್ಬೋದು. ಒಬ್ರಿಗೆ ಫಾರ್ವರ್ಡ್ ಬೆಂಡಿಂಗ್ ಈಸಿ ಆಗುತ್ತೆ, ಇನ್ನೊಬ್ರಿಗೆ ಬ್ಯಾಕ್ ಬೆಂಡಿಂಗ್ ಈಸಿ ಆಗುತ್ತೆ, ಕೆಲವರು ಟ್ವಿಸ್ಟ್ ಈಸಿ ಆಗುತ್ತೆ, ಕೆಲವರಿಗೆ ಬ್ಯಾಲೆನ್ಸಿಂಗ್ ಈಸಿ ಆಗ್ಬೋದು. ಬಟ್ ಅಕಾರ್ಡಿಂಗ್ ಟು ದೇರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್ ವಿ ಕ್ಯಾನ್ ಮಾಡಿಫೈ ದಿ ಪೋಸಸ್. ಸಿ ದಿಸ್ ಇಸ್ ದಿ ಬ್ಯೂಟಿ ಆಫ್ ಹಠ ಯೋಗ. ಸೊ ಕೆಲವರೆಲ್ಲ ಇವಾಗ ನಂಗೆ ಬ್ಯಾಕ್ ಪೇನ್ ಇದೆ, ಗೂಗಲ್ ಮಾಡಿದೆ, ಹೋಗಿ ಸರ್ಚ್ ಮಾಡಿದೆ, ಯಾರೋ ಬ್ಯಾಕ್ ಪೇನಿಗೆ ಒಂದಷ್ಟು ಪಾಸ್ಚರ್ಸ್ ಹೇಳಿದ್ದಾರೆ, ನಾನು ಅದನ್ನು ಮಾಡಿದೆ, ಸೊ ಅಲ್ಲಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. 100%. ಯಾರು ನೋಡ್ಕೊಳ್ತಾ ಇದ್ದಾರೆ ಸರಿ ತಪ್ಪು ಅಂತ ಹೇಳೋಕ್ಕೆ? ಯಾರೂ ಇಲ್ಲ ಅಲ್ವಾ? ಆದ್ದರಿಂದ ಇಟ್ ಈಸ್ ಆಲ್ವೇಸ್ ಟು ಪ್ರಾಕ್ಟೀಸ್ ಅಂಡರ್ ಎ ಗುಡ್ ಯೋಗ ಟೀಚರ್. ಚೆನ್ನಾಗಿ ಅವರು ಪರಿಣಿತರಾಗಿರಬೇಕು. ಸುಮ್ಮನೆ ಆಸನ ಮಾಡ್ತೀವಿ, ಕಾಂಪಿಟಿಷನ್ಸನ್ನ ಗಳಿಸ್ತೀವಿ, ಮಕ್ಕಳು ಕಾಂಪಿಟಿಷನ್ ತೊಗೊಂಡು ಬಂದು ನಮ್ಮ ಯೋಗ ಸೆಂಟ್ರಿಗೆ ಹೆಸರು ಅದೆಲ್ಲ ಇಲ್ಲ, ಎಲ್ಲ ಮರ್ತು ಬಿಡಬೇಕು ನಮ್ಮವರೆಲ್ಲ. ಇದನ್ನೆಲ್ಲ ಬಿಟ್ಟು ಅವರು ದೇ ಹ್ಯಾವ್ ಟು ಕಮ್ ಟು ದಿಸ್ ಏರಿಯಾ ಆಲ್ಸೋ ವೇರಿನ್ ಇವತ್ತು. ಯಾಕೆಂದರೆ ಇದು ಹೊಸ ಆಸ್ಪೆಕ್ಟ್ ಆಗಿರೋದ್ರಿಂದ ಇದನ್ನು ಚೆನ್ನಾಗಿ ನಾವು ಮಾಡ್ಕೊಂಡ್ಬಿಟ್ರೆ ನಮ್ಮ ದೇಶ ಏನು, ನಾನು ಬೇಕಾದಷ್ಟು ಕಡೆ ಓಡಾಡಿದ್ದೀನಲ್ಲ, ಅಲ್ಲೆಲ್ಲ ನೋಡ್ತೀನಲ್ಲ, ಥೆರಪ್ಯೂಟಿಕ್ ಯೋಗ ಅಂತ ಶುರು ಮಾಡಿದ್ದೆ ನಾನು. ಲಾಸ್ಟ್ ಟೈಮ್ ಹೋಗಿದ್ದಾಗ ಅಮೇರಿಕಾದಲ್ಲೇ ಹೇಳ್ತಾಯಿದ್ರು, ಫಾಲ್ಸ್ ಚರ್ಚ್ ಅಲ್ಲಿ ಹೋಗಿದ್ದಾಗ ಒಲಿವಿಯಾ ಅಂತ ಶಿ ಈಸ್ ಎ ಯೋಗ ಟೀಚರ್ ಆ್ಯಸ್ ವೆಲ್ ಆಸ್ ಯೋಗ ಸ್ಟುಡಿಯೋ ಇದೆ, ವಿಚ್ ಈಸ್ ನ್ಯೂ ಅಂತ ಅವರ ಹಾಕಿರೋದನ್ನ ಬೇಕಾದ್ರೆ ತೋರಿಸ್ಬೋದು ನಾನು ಹೇಗೆ ನನ್ನ ಅಡ್ವೈಸ್ ಮಾಡಿದ್ರು ಅಂತ. ಸೊ ಸಚ್ ಎ ಬ್ಯೂಟಿಫುಲ್ ಆಸ್ಪೆಕ್ಟ್. ಎವ್ರಿ ಯೋಗ ಟೀಚರ್ ಹ್ಯಾಸ್ ಟು ಥಿಂಕ್ ಅಬೌಟ್ ಗಿವಿಂಗ್ ರೆಮಿಡೀಸ್ ಫಾರ್ ಪೀಪಲ್. ನಾನು ಹೇಳಿದ್ನಲ್ಲ, ಯಾರು ಬೇಕಾದರೂ ಮಾಡ್ಬೋದು, ಮಾಡಿಫೈ ಮಾಡಿಕೊಂಡು ನಮ್ಮ ಯೋಗ ಸೆಂಟ್ರಲ್ಲಿ ಮಾಡಿಸ್ತೀನಿ. ಸರ್, ನಾವು ಇಷ್ಟೊತ್ತೂ ಒಂಥರ ನಮಗೆ ಡಿಕ್ಷನರಿಲಿ ಹುಡುಕ್ಬೇಕಾಗಿರುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಅಂದರೆ ಅಪರೂಪದ್ದು ಬಟ್ ಸ್ಟಿಲ್ ಅದೊಂಥರ ಮಾರಣಾಂತಿಕ ಅನಿಸೋವಂಥ ಕಾಯಿಲೆಗಳ ಬಗ್ಗೆ, ನೀವು ಲಂಬರ್ ಇರ್ಬೋದು, ಇದು ಪಾಲ್ಸಿ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಈ ಕಾಮನ್ ಏಲ್ಮೆಂಟ್ಸ್, ದೈನಂದಿನ ಸಮಸ್ಯೆಗಳು, ಈಗ ಪ್ರತಿ ಮನೆ ಕತೆ ಅಂತ ಹೇಳಿದ್ರೆ ಮನೇಲಿ ಒಬ್ರಲ್ಲ ಒಬ್ರಿಗೆ ಡಯಾಬಿಟೀಸ್ ಇರುತ್ತೆ, BP ಇರುತ್ತೆ, ಥೈರಾಯ್ಡ್ ಇರುತ್ತೆ, ಬ್ಯಾಕ್ ಪೇಯ್ನ್, ನೀ ಪೇಯ್ನ್, ಇಂಥದ್ದೆಲ್ಲ ಮನೆ ಕಥೆ, ಒಬ್ರಲ್ಲ ಒಬ್ರಿಗೆ ಮನೇಲಿ ಇದ್ದೇ ಇರುತ್ತೆ. ಅದಕ್ಕೂ ಥೆರಪಾಟಿಕ್ ಯೋಗದಲ್ಲಿ ಪರಿಹಾರ ಇದೆಯಾ? ನೀವು ಕ್ಲಾಸಸ್, ಥೆರಪೀಸ್ ಆ ಥರದ್ದೆಲ್ಲ, ಅಥವಾ ಹೋಮ್ ರೆಮಿಡೀಸ್ ಈ ಥರದ್ದೇನಾದರೂ ಉಂಟಾ? ನಾನು ಏನು ಹೇಳ್ತೀನಿ ಅಂತಂದರೆ, ಥೆರಪಟಿಕ್ ಅಪ್ರೋಚ್ ವೆನ್ ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಆಗೋದೇ ಇಲ್ಲ, ನಡೆಯೋಕ್ಕಾಗಲ್ಲ, ಅವ್ರಿಗೆ ಅಟ್ರಾಕ್ಷನ್ ಇದೆ, ಅಟ್ರಾಕ್ಷನ್ ಹಾಕಿನೇ ಮಾಡಬೇಕು ಅಂತ. ಇಂಥ ಸಿವಿಯರ್ ಕೇಸಸ್ ಇದ್ದಾಗ ಐ ಆಸ್ಕ್ ದೆಮ್ ಟು ಕಮ್ ಫಾರ್ ಜನರಲ್ ಕ್ಲಾಸಸ್, ಐ ಮೀನ್ ಥೆರಪಿ ಕ್ಲಾಸಸ್. ಇಲ್ಲ ಕಂಡೀಷನ್ ಇಂಪ್ರೂವ್ ಆಗಿದೆ ಅಂತಂದಾಗ ಐ ವಿಲ್ ಆಸ್ಕ್ ದೆಮ್ ಟು ಕಮ್ ಟು ದ ಜನರಲ್ ಕ್ಲಾಸಸ್ ಇಟ್ ಸೆಲ್ಫ್. ಜನರಲ್ ಕ್ಲಾಸಸ್ಸಲ್ಲಿ ಮಾಡಿಫಿಕೇಶನ್ ಹೇಳ್ಕೊಡ್ತೀನಿ. ಓಕೆ, ಆ್ಯಸ್ ಯೋಗ ಪ್ರಾಕ್ಟೀಷನರ್ ಅಥವಾ ಗುರುಗಳಾಗಿ ನೀವು ಈ ಎಲ್ಲ ಸಮಸ್ಯೆಗಳು ಯೋಗದಲ್ಲಿ ಪರಿಹಾರ ಸಿಗುತ್ತಾ, ಕಂಟ್ರೋಲ್ ಮಾಡಬಹುದಾ? ಖಂಡಿತ. ಯಾಕೆಂತಂದರೆ ಡಯಾಬಿಟಿಸ್ ತಗೊಳ್ಳಿ, ಥೈರಾಯ್ಡ್ ತಗೊಳ್ಳಿ, ಹೈ ಬ್ಲಡ್ ಪ್ರೆಷರ್ ಅಂತ ತಗೊಳ್ಳೋಣ, ನೀ ಪೇನ್ ಅಂತ, ಜನರಲ್ ನೀ ಪೇನ್ಸ್. ಈಗ ಆಕ್ಸಿಡೆಂಟ್ ಆಗಿ ಮೂಳೆ ಮುರಿದೋಗಿದೆ ಅಂದರೆ ಅದನ್ನು ನಾವು ಜನರಲ್ ನೀ ಪೇನ್ ಅಂತ ಹೇಳೋಕ್ಕಾಗಲ್ಲ. ಖಂಡಿತ. ಅಂಥದ್ದು ಜನರಲ್ ಆಗಿ ಪೇನ್ಸ್ ಏನಿದೆ ಅಂಥದಕ್ಕೆ ಶಮನ ಕಂಡು ಹಿಡಿಯೋದಿಲ್ಲ ಯೋಗದಲ್ಲಿ ಯಾವಾಗಲೂ ಅದರಲ್ಲಿ ಗುಣ ಆಗುವಂಥ ಸಾಧ್ಯತೆಗಳಿದೆ. ಇದು ಪ್ರಾಕ್ಟೀಸ್ ಮಾಡುವಾಗ ಓರಲ್ ಮೆಡಿಕೇಶನ್ ಬಗ್ಗೆ ಏನು ಹೇಳ್ತೀರಾ? ನಾನು ಮೆಡಿಕೇಶನ್ ಬಗ್ಗೆ ಡಾಕ್ಟ್ರ್ ಹೇಳೋ ತನಕ ನನಗೆ ಕೇಳಲೇಬೇಡಿ ಅಂತೀನಿ. ಬಿಕಾಸ್ ವಿ ಆರ್ ನಾಟ್ ಡಾಕ್ಟರ್ಸ್. ಇಂಪ್ರೂವ್ ಆಗಿದೆ, ನಾನು ನೋಡಿದ್ದೀನಿ. ಥೈರಾಯ್ಡ್ ಆಗಿರ್ಬೋದು, ಜನರಲ್ ಕ್ಲಾಸಲ್ಲೇ ಥೈರಾಯ್ಡ್, ಹೈಪೋಥೈರಾಯ್ಡಿಸಮ್ಮು, ಹೈಪರ್ ಥೈರಾಯ್ಡಿಸಮ್ಮು, ಹೀಗಿದೆ, ಎರಡಿದೆ, 2 ಮೇಜರ್ ಇದೆ. ಹಾಗೆಯೇ PCOS ಅಂತ ಇದೆ, ಹಾಗೇ ಡಯಾಬಿಟಿಸ್ ಇದೆ, ಹಾಗೆ ಹೇಳಿದ್ನಲ್ಲ, ದೀಸ್ ಆರ್ ಆಲ್ ವೆರಿ ಕಾಮನ್ ನವಡೇಸ್. ತುಂಬ ಕಾಮನ್. ಅನ್ಫಾರ್ಚುನೇಟ್ಲಿ ಹೆಣ್ಣು ಮಕ್ಕಳ ಸಮಸ್ಯೆ ಅಂತ ಬಂದರೆ PCOS ಇಸ್ ಸೋ ಪ್ರಿವೇಲಿಂಗ್. ಅದನ್ನ ಕೂಡ ಧಾರಾಳವಾಗಿ ನಾನು ಹೇಳಿ ಕಳಿಸಿರ್ತೀನಿ, ಹೀಗೆ ಮಾಡಲೇಬೇಕು, ದಿನನಿತ್ಯ ಮಾಡಬೇಕಿದ್ದನ್ನು. ಅವ್ರಿಗೆ ಕೆಲವರಿಗೆ 45 ದಿವಸ 50 ದಿವಸಕ್ಕೆ ಒಂದ್ಸಲ ಪೀರಿಯಡ್ ಸ್ಟಾರ್ಟ್ ಆದರೆ 10 ದಿವಸಕ್ಕೆ ಇರುತ್ತೆ. ಸೊ ಅಂಥದ್ದೆಲ್ಲ ಕಂಟ್ರೋಲ್ ಬಂದಿರೋದು ತುಂಬ ಕೇಸಸ್ ಇದೆ. ಓಕೆ, ಹಾಗೆ ನೋಡೋದಾದ್ರೆ ಸಕ್ಸಸ್ ರೇಟ್ ಆಫ್ ಥೆರಪಾಟಿಕ್ ಯೋಗ, ಹೌ ಡು ಯು ರೇಟ್ ಯೋರ್ ಸೆಲ್ಫ್? ನಾನು ಮಾಡಿರೋದ್ರಲ್ಲಿ ಹೇಳ್ತೀನಿ, ತುಂಬ ಟು ಬಿ ವೆರಿ ಫ್ರ್ಯಾಂಕ್. ಯಾಕೆಂದರೆ ನನ್ನ ಹತ್ರ ಐ ಹ್ಯಾವ್ ಆಲ್ ರೆಕಾರ್ಡ್ಸ್, ಏನೇನು ಮಾಡಿಸಿದ್ದೀನಿ ಅಂತ. ಅವ್ರ ಫೋನ್ ನಂಬರ್, ಅಪ್ಲಿಕೇಶನ್ ಫಾರ್ಮ್ಸ್ ಎಲ್ಲ ಇದೆ ನನ್ನ ಹತ್ರ. ಫೋನ್ ಏನೋ ನಂಬರ್ ಚೇಂಜ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಹೇಳೋದು 90% ಪ್ಲಸ್ ನಾನು ಸಕ್ಸಸ್ ಆಗಿದೆ. ವಂಡರ್ಫುಲ್. ಈಗ ಯಾವುದೋ ಆರೋಗ್ಯ ಸಮಸ್ಯೆ ಇದೆ, ಅದಕ್ಕೆ ಥೆರಪಾಟಿಕ್ ಯೋಗ ಅಂತ ಒಂದು ಅದ್ಭುತವಾದ ಒಂದು ವರ ಸಿಕ್ಕಿದೆ, ಅದರಲ್ಲಿ ಆಗತ್ತೆ ಸರಿ. ಬಟ್ ನೀವು ಶುರು ಮಾಡಿದ್ದಕ್ಕೂ ಇವತ್ತಿಗೂ ಒಂದು ರೇಟ್ ಅಂತ, ಒಂದು ಗ್ರಾಫ್ ಅಂತ ನೋಡೋದಾದರೆ ಆರೋಗ್ಯ ಸಮಸ್ಯೆಯ ಗ್ರಾಫ್ ಹೇಗಿತ್ತು, ಹೇಗಾಗಿದೆ? ಹೇಳಬೇಕಂದ್ರೆ ಆಗ ಸಮಸ್ಯೆ ಬಂದಾಗ ಯೋಗಕ್ಕೆ ಬರ್ತಾ ಇದ್ರು, ಈಗ ಸಮಸ್ಯೆ ಇಲ್ಲದೇನೆ ಯೋಗಕ್ಕೆ ಬರ್ತಾರೆ. ಓಕೆ, ಸ್ವಲ್ಪ ಫ್ಯಾಷನ್ ಆಗಿದೆ.
ಆದರೆ ಯೋಗಕ್ಕೆ ಬಂದ ಮೇಲೆ ನಿರಂತರ ಹೇಳ್ತಾರಲ್ಲ, ನೈರಂತರ್ಯ ಇರಬೇಕು, ಹ್ಯಾವ್ ಟು ಮೇಂಟೈನ್ ಇಟ್. ಇವತ್ತಿನ ಸಮಸ್ಯೆ ಕ್ಲಿಯರ್ ಆಗೋಯ್ತು ಅಂತ ನಾಳೆ ಇನ್ನೊಂದು ಸಮಸ್ಯೆ ಬರುವಂಥ ಸಾಧ್ಯತೆಗಳಿದೆ ಬಿಕಾಸ್ ಆಫ್ ಸ್ಟ್ರೆಸ್. ಎಲ್ಲ ಕಾಯಿಲೆ ಬರ್ತಾ ಇರೋದು ಮೆಂಟಲ್ ಸ್ಟ್ರೆಸ್ಸಿಂದಾಗಿನೇ ಈಗ. ಎಸ್, ಏನಕ್ಕೆ ಇಷ್ಟು ಜಾಸ್ತಿ ಆಗ್ತಿದೆ? ಯಾಕೆಂದರೆ ಇವಾಗ ಆರೋಗ್ಯ ಸಮಸ್ಯೆ ಅನ್ನೋದು ಸ್ಪೆಷಲಿ ಐ ಹ್ಯಾವ್ ಟು ಸೇ ಕೋವಿಡ್ ನಂತರ ಎಲ್ರಿಗೂ ಸ್ವಲ್ಪ ಕಾನ್ಷಿಯಸ್ನೆಸ್ ಬಂದಿದೆ, ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಬೇಕು, ಫುಡ್ ಚೆನ್ನಾಗಿ ತೊಗೊಳ್ಬೇಕು, ಲೈಫ್ ಸ್ಟೈಲ್ ಸರಿ ಇರಬೇಕು ಅಂತ. ಬಟ್ ಆದರೂ ಆರೋಗ್ಯ ಸಮಸ್ಯೆಗಳ ಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಾನೆ ಇದೆ. ಯಾಕೆಂತಂದರೆ ಪೋಸ್ಟ್ ಕೋವಿಡ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಮನೆ ಒಳಗಡೆ ಸೇರಿಕೊಂಡು ಸ್ವಲ್ಪ ಅಭ್ಯಾಸ ಆಗೋದು. ಟಿವಿ ನೋಡೋದಿರ್ಬೋದು, ಮೊಬೈಲ್ ಇರ್ಬೋದು, ರೀಲ್ಸ್ ನೋಡೋದಿರ್ಬೋದು. ಈಗೆಲ್ಲ 22 ವರ್ಷ 23 ವರ್ಷದವರೆಲ್ಲ ಯೋಗ ಟೀಚರ್ಸ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ನಾನು ಹೇಳೋದು, ನೆವರ್ ಎವರ್ ಪ್ರಾಕ್ಟೀಸ್, ನೆವರ್ ಎವರ್ ಗೋ ಬೈ ದೇರ್ ವರ್ಡ್ಸ್ ಆ್ಯಂಡ್ ಇದು. ಅವರೆಲ್ಲ ಹೊಸದಾಗಿ ಶುರುವಾಗಿರೋರಲ್ಲಿ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಇದೆ. ಆಸನ ಚೆನ್ನಾಗಿ ಮಾಡಿದ್ರು ಅಂದ ತಕ್ಷಣ ಭಾರಿ ಒಳ್ಳೆ ಯೋಗ ಟೀಚರ್ ಅಲ್ಲ ಅಂತ. ಡೆಫಿನೆಟ್ಲಿ ಯು ಹ್ಯಾವ್ ಟು ಚೂಸ್ ಎ ರೈಟ್ ಯೋಗ ಟೀಚರ್. ನಾನು ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಮಸ್ಯೆಗಳಾಗಿದ್ಯಾ ಪೋಸ್ಟ್ ಕೋವಿಡ್. ನಾನೇ ನೋಡ್ತಾ ಇರೋ ಥರ ಏನಂದರೆ, ಸುಮಾರು ಜನ ವರ್ಕ್ ಫ್ರಮ್ ಹೋಮ್ ಅಂತ ಆಯಿತು, ವರ್ಕ್ ಫ್ರಮ್ ಹೋಮ್ ಗಂಡ ಮನೇಲೇ ಇರೋದ್ರಿಂದ ಅಥವಾ ವೈಫ್ ಮನೇಲೇ ಇರೋದ್ರಿಂದ ಎಲ್ಲ ಕೆಲಸಗಳು ಕೂತಲ್ಲೇ ಮಾಡ್ಬೋದು. ನಾನೇನು ಮನೇಲಿ ಒಂದು 100 ಹೆಜ್ಜೆ ಹಾಕ್ತೀನಿ ಹಾಗೆಲ್ಲ ಇದೆಯಲ್ಲ. ಹೆಜ್ಜೆ ಹಾಕೋಕ್ಕೂ ಶರೀರದ ಪ್ರತಿಯೊಂದು ಕಣನ ಸ್ಟಿಮ್ಯುಲೇಟ್ ಮಾಡೋಕ್ಕೂ ದೇರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್. ಪೀಪಲ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್. ಇನ್ನೂ ನಾವು ಹೀಗೆ ಕೂತ್ರೆ ಯೋಗ ಸೆಂಟರ್ಸ್ಗೆ ಹೋಗೋದು, ಯೋಗ ಮಾಡೋದು ಸೆಕೆಂಡ್ರಿ. ಬಟ್ ಇಫ್ ಯು ಸ್ಟಿಲ್ ಥಿಂಕ್ ದಟ್ ಸೆಡೆಂಟ್ರಿ ಲೈಫ್ ಇಸ್ ಸೋ ಗುಡ್, ಇಲ್ಲಪ್ಪ ಆರಾಮಾಗಿ ನಾನು ಮನೇಲೇ ಮಾಡ್ಕೊಳ್ತೀನಿ, ಮನೇಲಿ ಮಾಡಿದ್ರೆ ಅರ್ಧ ಗಂಟೆ. ಇವಾಗ ವಾಕಿಂಗ್ ನೋಡಿರ್ಬೋದು ನೀವು. ರೈಟ್, ವಾಕಿಂಗ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಹ್ಯಾಸ್ ಮೆಂಟ್ ಫಾರ್ ಟಾಕಿಂಗ್. ದೇರ್ ಈಸ್ ಎ ಗ್ರೂಪ್ ಆಫ್ ಪೀಪಲ್ ಗೋಯಿಂಗ್. ನೀವು ಹಾರ್ನ್ ಮಾಡಬೇಕು, ಒಂದು ರಸ್ತೆಯಲ್ಲಿ ಓಡಾಡ್ತಿರ್ತಾರೆ, 4-5 ಜನ ಅಡ್ಡ ಹೋಗ್ತಾ ಇರ್ತಾರೆ. ಹಾರ್ನ್ ಮಾಡಿದ್ರೆ ಮಾತ್ರ ಜಾಗ ಬಿಡ್ತಾರೆ, ಇಲ್ಲಾಂದ್ರೆ ದೇ ಆರ್ ವೆರಿ ಮಚ್ ಇನ್ಕ್ಲೈನ್ ಟುವರ್ಡ್ಸ್ ದೇರ್ ಟಾಕಿಂಗ್ ದ್ಯಾನ್ ವಾಕಿಂಗ್. ಮತ್ತು ಕಿವಿಗೆಲ್ಲ ಹಾಕೊಂಡು ಮಂತ್ರ ಕೇಳ್ತಾ ಇದ್ದೀನಿ. ಸಿ, ಎವ್ರಿ ಆ್ಯಕ್ಷನ್, ಯೋಗ ಹೇಳೋದೇನೆಂದರೆ ಎವ್ರಿ ಆ್ಯಕ್ಷನ್ ಶುಡ್ ಬಿ ನೋಟಿಸ್ಡ್. ಮಂತ್ರದ ಕಡೆ ಗಮನ ಇದ್ದಾಗ ವಾಕಿಂಗ್ ಇರ್ಕೂಡದು, ವಾಕಿಂಗ್ ಕಡೆ ಗಮನ ಇದ್ದಾಗ ಕಿವಿಗೇನು ಇರ್ಕೂಡದು. ಬಿಕಾಸ್ ವಾಕಿಂಗಲ್ಲಿ ಆಗ್ತಾ ಇರುವಂತಹ ಹಾರ್ಟ್ ರೇಟ್ಗೂ ಕನೆಕ್ಟ್ ಅದ್ರ ಮಧ್ಯದಲ್ಲಿ ಫೋನ್ ಬಂದ್ಬಿಡುತ್ತೆ, ಅದಕ್ಕೆ ಕನೆಕ್ಟ್ ಆಗ್ತಾರೆ. ಸಿ ದ ಟ್ರಾನ್ಸಿಷನ್. ಆ ರೀತಿಯಾದಂತಹ ತಪ್ಪು ಎಕ್ಸಸೈಸ್ಗಳಿಂದ ಏನಾಗುತ್ತೆ, ಅದೇ ಹೇಳೋದು ಯೋಗದಲ್ಲೂ ಅಷ್ಟೇ. ಸರಿಯಾದ ಪರಿಣಿತಿ ಪಡೆದಿರೋ ಯೋಗ ಟೀಚರ್ ಹತ್ರ ಮಾಡಿದ್ದು ಯಾಕೆ ಹೇಳ್ತೀವಿ ಅಂತಂದರೆ, ಅವರಲ್ಲಿ ಸರಿಯಾದಂತಹ ಒಂದು ಅಲೈನ್ಮೆಂಟ್ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಎವ್ರಿ ಆ್ಯಕ್ಷನ್ ಈಸ್ ಲೈಕ್ ಮೆಡಿಟೇಷನ್. ಅದೊಂದನ್ನೇ ಮಾಡ್ಬೇಕು ಅಟ್ ಎ ಟೈಮ್. ಒಂದೇ ಆ್ಯಕ್ಷನ್ ನಮ್ಮ ಮನುಷ್ಯನ ಕೈಲಿ ಮಾಡೋಕ್ಕಾಗಲ್ಲ. ವಾಕಿಂಗ್ ಮಾಡ್ತಾರೆ ವಾಕಿಂಗು, ಟಾಕಿಂಗ್ ಮಾಡ್ತಾರೆ ಟಾಕಿಂಗು, ಸ್ಲೀಪಿಂಗ್ ಮಾಡ್ತಾರೆ ಸ್ಲೀಪಿಂಗ್, ಸಿಟ್ಟಿಂಗ್ ಅಂದರೆ ಸಿಟ್ಟಿಂಗ್. ಅದನ್ನೇ ಎಂಜಾಯ್ ಮಾಡಬೇಕು. ಅದನ್ನೇ ಹೇಳೋದು, ಯು ಶುಡ್ ನೋಟ್, ದಟ್ ಈಸ್ ವಾಟ್ ಇಟ್ ಸೇಸ್, creating awareness throughout the body. You have to create the awareness within the entire system. ಒಂದಕ್ಕೊಂದು ಅಕ್ಕಪಕ್ಕದ ಮನೆ ಇದ್ದ ಹಾಗೆ ಅಲ್ವಾ. ರೈಟ್. ಒಂದು ಕಾಯಿಲೆ ಬಂತಂದ್ರೆ ಡೆಫಿನೆಟ್ಲಿ ಒಂದು ಏನಕ್ಕೋ ಒಂದು ಇದಕ್ಕೆ ಪ್ಯಾನ್ಕ್ರಿಯಾಸಿಗೆ ಬಂತು ಅಂತಂದರೆ ಪಕ್ಕದ ಇನ್ನೊಂದು ಲಿವರ್ಗೆ ಬರ್ಬೋದು, ಗೊತ್ತಿಲ್ಲ. ಇವತ್ತಿನ ದಿನ ತುಂಬ ಆಗೋಗಿದೆ ಫ್ಯಾಟಿ ಲಿವರ್ ಅಂತ. ಹೌದು. ಇಟ್ ಈಸ್ ಅಗೇನ್ ಡ್ಯೂ ಟು ಸ್ಟ್ರೆಸ್ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಆನ್ ದ್ಯಾಟ್ ನೋಟ್, ಈಗ ನೀವು ಥೆರಪ್ಯಾಟಿಕ್ ಯೋಗ ಶುರು ಮಾಡಿದ್ದಕ್ಕೂ ಅಥವಾ ಇವತ್ತು ಮಾಡ್ತಿರೋದಕ್ಕೂ ನೋಡಿದ್ರೆ, ನಾವು ಆಗಲೇ ಹೇಳ್ದಂಗೆ ಅನಾರೋಗ್ಯಗಳ ಸಂಖ್ಯೆ ಜಾಸ್ತಿ ಆಗೋಗಿದೆ. ಸೊ ವಾಟ್ ಯು ಥಿಂಕ್, ನೀವು ಇಷ್ಟೆಲ್ಲ ಓದಿ ರಿಸರ್ಚ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದೀರಾ, ಏನು ಸಣ್ಣ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಈ ಆರೋಗ್ಯ ಸಮಸ್ಯೆಗಳಿಂದ ದೂರ ಆಗ್ಬೋದು, ಅಥವಾ ವಾಟ್ ಈಸ್ ದ ಕಾಸಿಂಗ್ ಫ್ಯಾಕ್ಟರ್ ಅಂತ ನಿಮ್ಗೆ ಅನ್ಸುತ್ತೆ? ಲೈಕ್ ವಾಟ್ ಅಂತಂದರೆ, ಹೊರಗೆ ಬಂದು ಅಭ್ಯಾಸ ಮಾಡಿ ಬರಬೇಕು, ಹೊರಗೆ ಬರಬೇಕು, ಮನೆಯಿಂದ ಆಚೆ ಬರಬೇಕು ಫಸ್ಟ್. ಹೇಗೆ ಅಂತಂದರೆ, ಮನೆಯಿಂದ ಆಚೆ ಬಂದ ತಕ್ಷಣ ಸುಮ್ಮನೆ ಅದೇ ಹೇಳಿದ್ನಲ್ಲ, ವಾಕಿಂಗ್ ಮಾಡೋದಾದರೆ ಮಾಡಿ, ನಿಮ್ಮ ಪಾಡಿಗೆ ಹೋಗಿ. ಪಾರ್ಕಲ್ಲೂ ನೋಡಿರ್ಬೋದು ನೀವು, 5 ಜನ 6 ಜನ ಗುಂಪು ಸೇರಿಕೊಂಡು ಹೋಗ್ತಾರೆ. ಮತ್ತು ಆ ಬೆಂಚ್ ಹಾಕಿರ್ತಾರೆ, ಬೆಂಚಲ್ಲಿ ಕೂತ್ಕೊಂಡು ಬರೀ ಪಟ್ಟಾಂಗ ಮಾಡ್ತಾ ಇರ್ತಾರೆ. ಸಿ, ಯುವರ್ ಏಮ್ ಶುಡ್ ಬಿ ಟು ವಾಕಿಂಗ್ ಆಯಿತಾ ಸೀದಾ ಮನೆಗೆ ಬರಬೇಕು. ಕೆಲವು ಅಂಗಡಿಗಳ ಹತ್ರ ನೋಡಿರ್ಬೋದು, ಟೀ ಅಂಗಡಿಗಳಲ್ಲಿ ವಾಕಿಂಗ್ ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ. ಕೇಳಿದ್ರೆ 10 ಕಿಲೋಮೀಟ್ರ್ ವಾಕಿಂಗ್ ಮಾಡ್ತೀನಿ ಸರ್ ದಿನ ಅಂತ. ಅಲ್ಲೋಗಿ ಸಿಗರೇಟ್ ಸೇದ್ಕೊಂಡು ಕೂತ್ಕೊಂಡು ಪೇಪರ್ ಓದ್ತಾ ಕೂತಿರ್ತಾರೆ. ನೋಡಿ ನಮ್ಮ ಶಾಂತಿ ಸಾಗರ ಮುಂದೆ ಅದನ್ನು ಹೇಳ್ತೀನಿ ನಾನು, ನೋಡಿ ಕೂತಿರ್ತಾರೆ. ಸಿ, ದಟ್ ಈಸ್ ನಾಟ್, ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್. ಫುಡ್, ರೆಸ್ಟ್, ಥಿಂಕಿಂಗ್, ಎಕ್ಸಸೈಸ್ ಎಲ್ಲ ಒಂದು ನಿಯಮಿತ ಕಾಲಕ್ಕೆ ತಕ್ಕಂತೆ ಮಾಡ್ಕೊಂಡು ಹೋದರೆ, ಇವಾಗ ಕಲ್ತಿದ್ದೀರಾ ಮನೇಲಿ ಮಾಡಿ, ವಾಕಿಂಗ್ ಮಾಡ್ತೀರಾ ಹೊರಗೆ ಮಾಡಿ, ಈ ಟ್ರೆಡ್ಮಿಲ್ಗಳಲ್ಲಿ ಇಟ್ಕೊಂಡು ಮಾಡಬೇಡಿ. ಟ್ರೆಡ್ಮಿಲ್ಸ್ ಹೆಲ್ಪ್ ಆಗಲ್ವಾ?
ಟು ಸಮ್ ಎಕ್ಸ್ಟೆಂಟ್ ಆಗ್ಬೋದು. ಆದರೆ ಟ್ರೆಡ್ಮಿಲ್ದ ಕತೆ ನೀವು ಕೇಳಿಬಿಟ್ರೆ ನಗಾಡ್ಬಿಡ್ತೀರಿ. ಟ್ರೆಡ್ಮಿಲ್ ಮುಂದೆ ಒಂದು ಟಿ ವಿ ಹಾಕೊಂಡಿರ್ತಾರೆ, ಟಿ ವಿ ಹಾಕೊಂಡು ಟ್ರೆಡ್ಮಿಲ್ ಮಾಡ್ತಾರೆ, 10 ಗಂಟೆ ರಾತ್ರಿಗೆ ಮಾಡ್ತಾರೆ. ನಮ್ಮ ಮನೇಲಿ ಇದೆಯಲ್ವಾ, ಎನಿ ಟೈಮ್ ಮಾಡ್ಬೋದು ಅಂತ. 10 ಗಂಟೆಗೆ ಏನು ಮಾಡಬೇಕು, ನಾವು ಬೆಡ್ಡಲ್ಲಿ ಇರಬೇಕು, ಒಳ್ಳೆ ನಿದ್ದೆ ಮಾಡಬೇಕು. ದಿಸ್ ಈಸ್ ವಾಟ್ ಲೈಫ್ ಸ್ಟೈಲ್. ಅದೇ ಬದಲಾವಣೆ ಆಗಬೇಕು. ಮನೆಯಲ್ಲಿ ವಾಕಿಂಗ್ ಅಲ್ಲ, ಹೊರಗೆ ವಾಕಿಂಗ್. ಯೋಗ ಸೆಂಟ್ರಿಗೆ ಬರಲಿಲ್ಲ, ಮಳೆ ಬರ್ತಾ ಇದೆ, ಹೋಗೋಕ್ಕಾಗಲಿಲ್ಲ, ಮನೇಲಿ ಮ್ಯಾಟ್ ಹಾಕ್ಬಿಟ್ಟು ಮಾಡಬೇಕು. ಊಟ ತಿಂಡಿ ಸರಿಯಾದಂಥ ಆಹಾರನ ಸೇವಿಸಬೇಕು. ಸರಿಯಾದಂಥ ಆಹಾರ ಅಂದರೆ ಇವಾಗ ಕಂಪೇರ್ ಮಾಡಿ ಹೇಳೋದಾದರೆ ಡೂಸ್ ಆ್ಯಂಡ್ ಡೋಂಟ್ಸ್ ಏನು? ಜಂಕ್ ಫುಡ್ಸ್. ನಾನು ನಮ್ಮ ನ್ಯೂಟ್ರಿಷನಿಸ್ಟ್ ಶ್ರದ್ಧಾ ಅಂತ ನಮ್ಮ ಜೊತೆ ವರ್ಕ್ ಮಾಡ್ತಾಳೆ ಹುಡುಗಿ, ನಮ್ಮ ಸ್ಟೂಡೆಂಟ್, ಅವಳು ಟೀಚರ್ಸ್ ಟ್ರೈನಿಂಗ್ ಮಾಡಿದ್ದಾಳೆ. ಅದ್ರ ಜೊತೆ ತುಂಬ ಡಿಸ್ಕಸ್ ಮಾಡ್ತೀವಿ. ಜಂಕ್ ಫುಡ್ಸ್ ಅಕೇಶ್ನಲಿ ಇಟ್ ಈಸ್ ಫೈನ್, ಬಟ್ ನಾಟ್ ಆಲ್ವೇಸ್. ಬೆಳಗ್ಗೆ ಎಲ್ಲ ಏನು ಕಂಠಪೂರ್ತಿ ತಿಂಡಿ ತಿನ್ನೋಕ್ಕಾಗಲಿ, ಇವತ್ತಿನ ದಿನ ಬಿಡಿ 2-3 ದೋಸೆ ತಿಂದ್ಬಿಟ್ರೆ ಸಾಕಾಗುತ್ತೆ. ಹಾಗಲ್ಲ, ಅದಕ್ಕೆ ತಕ್ಕಂತಹ ಪಲ್ಯ ಇರ್ಬೋದು, ಚಟ್ನಿ ಇರ್ಬೋದು, ಮಧ್ಯಾಹ್ನದ ಊಟನ ಸರಿಯಾಗಿ ನೋಡ್ಕೊಳ್ಳೋದು, ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ನಿದ್ದೆ ಮಾಡೋದು, ಇದೆಲ್ಲ ತುಂಬ ಜನಗಳಿದೆ, ಅಭ್ಯಾಸಗಳಿದೆ. ಅರ್ಧ ಗಂಟೆ ಅಂತ ಮಲ್ಕೊಳ್ತೀನಿ ಸರ್, 2 ಗಂಟೆ ಆಗೋಗುತ್ತೆ ಅಂತಾರೆ. ದಟ್ ಈಸ್ ರಾಂಗ್ ಅಗೇನ್. ನಿದ್ದೆ ಮಾಡೋಂಥ ಸಮಯ ನಮ್ಮ ನೇಚರ್ ಜೊತೆ ಇರಬೇಕು ಯಾವಾಗಲೂ. ನೇಚರ್ ಎಷ್ಟು ಬೆಳಗ್ಗೆನೇ ಶುರುವಾಗುತ್ತೆ, ಆಗ ನಮ್ಮ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗಬೇಕು. ಸಂಜೆ ಆಗ್ತದೆ, ಕತ್ಲಾಗುತ್ತೆ ಅಲ್ಲ, ನಮ್ಮ ಬಾಡಿನೂ ಸಹಿತ ಸ್ವಲ್ಪ ಕೆಳಗಿಳಿಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್, ವಾಟ್ ಈಸ್ ನೇಚರ್. ಐ ಆಮ್ ಆಲ್ಸೋ ಬಿಲಾಂಗಿಂಗ್ ಟು ದ ನೇಚರ್. ನಾನು ಆ ನೇಚರ್ ಜೊತೆಗೆ ಒಬ್ಬ. ಆದ್ದರಿಂದ ನೇಚರ್ ಏನು ಹೇಳ್ತಾ ಇದೆ, ಅದೇ ಆ್ಯಕ್ಟಿವಿಟೀಸ್ನ ಸ್ತಬ್ಧ ಮಾಡಿಬಿಟ್ಟಿದೆ. ನಾವು ನಮ್ಮ ಆ್ಯಕ್ಟಿವಿಟೀಸ್ನ ಸ್ತಬ್ಧ ಮಾಡಬೇಕು. ಅದಕ್ಕೇ ಎಷ್ಟೋ ನೀವು ನೋಡಿರ್ಬೋದು, ಮೊಬೈಲ್ ಎಲ್ಲ, ಟಿ ವಿ ಎಲ್ಲ, ಕಂಪ್ಯೂಟರ್ ಎಲ್ಲ ಮಲಗಕ್ಕೆ 1 ಗಂಟೆ ಮುಂಚೆ ಕ್ಲೋಸ್ ಮಾಡಿ ಮಲ್ಕೊಳ್ಳಿ ಇದೆಯಲ್ವ. ಸೊ ಯು ಹ್ಯಾವ್ ಟು, ಆ ಟ್ರಾನ್ಸಿಷನ್ ಇದೆಯಲ್ಲ, ಫ್ರಮ್ ಆ್ಯಕ್ಟಿವಿಟಿ ಟು ನೋ ಆ್ಯಕ್ಟಿವಿಟೀಸ್, ಅದನ್ನು ಬರೆಸ್ಕೊಳ್ಬೇಕು. ಅದರಿಂದ ನಾವು ಇವಾಗ ನೋಡ್ತೀವಲ್ವಾ, ಇನ್ಸಾಮ್ನಿಯಾ ಅಂತ, ನಿದ್ದೆ ಪ್ರಾಬ್ಲಮ್, ಸ್ಲೀಪ್ಲೆಸ್ನೆಸ್. ಯಾಕೆ ಅಂತಂದರೆ 10 ಗಂಟೆಯಲ್ಲೇ ಹಾಯ್ ಅಂತ ಕಳಿಸೋದು, ಥಮ್ಸಪ್ ಕಳಿಸೋದು, ನಮಸ್ತೆ ಕಳಿಸೋದು, ಗುಡ್ ನೈಟ್ ಅಂತ ಕಳಿಸೋದು, ಅದಕ್ಕೆಲ್ಲ ನೀವು ಆಸ್ಪದ ಕೊಟ್ಟರೆ ಪ್ರಾಯಶಃ ನಾವು ಹೇಳ್ತಾರೆ ತಪ್ಪು ಕಾಣ್ಬೋದು ಯಂಗ್ಸ್ಟರ್ಸ್ಗೆ, ಬಟ್ ಫ್ಯೂಚರ್ ಡೇಸಲ್ಲಿ ಇದು ಅವ್ರಿಗೆ ಇದು ಕೇಳಿದ್ರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ನೀವು ಸ್ಟಾರ್ಟಿಂಗಿಂದನೂ ನಾವು ಎಷ್ಟೋ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಕೆಲವುದು ಕಾಮನ್ ಮ್ಯಾನ್ ಕೇಳೇ ಇರೋದಿಲ್ಲ, ಆ ಹೆಸರುಗಳು ಗೊತ್ತೂ ಇರೋದಿಲ್ಲ, ಸ್ಪೆಲ್ ಮಾಡೋಕ್ಕೂ ಬರಲ್ಲ, ಹೇಳೋದಕ್ಕೂ ಬರೋದಿಲ್ಲ. ಅಂಥ ಕಾಯಿಲೆಗಳು ಯಾತಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ, ಅದು ರೇರ್ ಆಗಿದ್ರೂ ಕೂಡ ಅದಕ್ಕೆ ಮೂಲನೇ ಗೊತ್ತಿಲ್ಲ, ಯಾಕೆ ಬರ್ತಾ ಇದೆ ಅನ್ನೋದನ್ನ ಕಂಡುಹಿಡಿಯೋಕ್ಕೆ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ವಾಟ್ ಯು ಹ್ಯಾವ್ ಟು ಸೇ? ಪ್ರಾಯಶಃ ಎಲ್ಲರೂ ದುಡ್ಡಿನ ಹಿಂದೆ ಹೋಗ್ಬೇಕು ಅನ್ನೋದು ಒಂದು, ಎಲ್ಲರಿಗೂ ಐಷಾರಾಮಿ ಜೀವನ ನಡೆಸಬೇಕು ಅಂತ ಆಗಿದೆಯಲ್ಲ. ಹಾಗಿದ್ರೆ ಅದು ಲೈಫ್ ಸ್ಟೈಲ್ ಡಿಸಾರ್ಡರ್ ಏನಾ? ಹೌದು. ಮತ್ತೆ ಇನ್ನೊಬ್ಬರಿಗೆ ಕಂಪೇರ್ ಮಾಡಿ ನನ್ನಲ್ಲಿ ಇರೋಂಥದ್ದು ಏನಿದೆ ಅದರಲ್ಲಿ ಸ್ಯಾಟಿಸ್ಫೈ ಆಗೋದ್ ಬದಲು ನನಗೆ ಕೈ ಎಟಕಲ್ಲಪ್ಪ, ಎಟಕದೇ ಇರೋದನ್ನ ದಿನ ಎಟಕತ್ತ ಅಂತ ನೋಡಿದ್ರೆ ನಾನು ಉದ್ದ ಆಗಬೇಕು, ಇಲ್ಲ ಬಿಟ್ಬಿಡ್ಬೇಕು ಅಲ್ವಾ. ನಾನು ಉದ್ದ ಆಗೋದಂತ ಸಾಧ್ಯ ಇಲ್ಲ. ಸೊ ಸೆಕೆಂಡ್ ಫ್ಲೋರ್ ಕೈ ಇಡ್ತೀನಿ ಅನ್ನೋದು ನನ್ನ ಕೈಲಿ ಆಗಲ್ಲ ಅಂದಮೇಲೆ ಯು ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಮೈ ಲೈಫ್ ಈಸ್ ಲೈಕ್ ದಿಸ್. ಐ ಹ್ಯಾವ್ ಟು ಬಿ ಹ್ಯಾಪಿ. ನಾನು ಇದರಲ್ಲಿ ಸಂತೋಷನ ಕಂಡುಹಿಡಿಯೋದು ಉಂಟಲ್ಲ, ಅದೇ ಶ್ರೀಮಂತಿಕೆ. ಅದನ್ನು ಬಿಟ್ಟು ಎಲ್ಲರೂ ವೆನ್ ದೇ ಆರ್ ರನ್ನಿಂಗ್ ಆಫ್ಟರ್ ಮನಿ ದೇ ಫರ್ಗೆಟ್ ಅಬೌಟ್ ದೇರ್ ರೆಸ್ಟ್. ಅದಕ್ಕೆ ಹೇಳಿದೆ ಲೈಫ್ ಸ್ಟೈಲಲ್ಲಿ ರೆಸ್ಟು ಸೇರುತ್ತೆ. ನಿದ್ದೆ ಒಂದನ್ನು ಬಿಟ್ಟು ಬೇಕಾದರೆ ಅವರು ಓವರ್ ನೈಟ್ ಕೆಲಸ ಮಾಡಿಬಿಡ್ತಾರೆ. ಯಾಕೆಂತಂದರೆ 1.5 times ಆಫ್ ದಟ್ ಓಟಿಗಿಂತ ಮಾಡ್ತಾರಲ್ಲ, ಕರೆಕ್ಟ್, ದುಡ್ಡು ಕೊಡ್ತಾರೆ ಅಂತ. ವೈ ಡು ಯು ವಾಂಟ್ ಟು ಸಿ? ಯಾವಾಗ ನೀವು ಓವರ್ ಟೈಮ್ ಮಾಡ್ತೀರಿ, ನಿಮ್ಮ ಶರೀರಕ್ಕೆ ಓವರ್ ಟೈಮ್ ಕೆಲಸ ಮಾಡಿದ್ರಿ, ಸೊ ತೊಂದರೆ ಬರಲ್ವಾ? ಅಬ್ಸಲ್ಯೂಟ್ಲಿ. ಯಾರು ಕಾಯ್ತಾ ಇದ್ದಾರೆ? ಡಾಕ್ಟರ್ಸ್ ಕಾಯ್ತಾ ಇದ್ದಾರೆ. ನೀವು ಎಕ್ಸ್ಟ್ರಾ ಮಾಡಿದ ದುಡ್ಡು ಡಾಕ್ಟ್ರಿಗೆ ಕೊಡೋದಾದರೆ ಆ ಎಕ್ಸ್ಟ್ರಾ ದುಡ್ಡು ಬೇಡ, ರೆಸ್ಟ್ ಈಸ್ ಮಸ್ಟ್, ಇಟ್ ಈಸ್ ಬೆಸ್ಟ್. ಅದನ್ನು ಮಾಡೋದು ಕಲಿ. ಬ್ಯೂಟಿಫುಲ್. ಎಸ್. ಇಷ್ಟೊಂದು ವಿಶೇಷವಾದಂತಹ ಒಂದು ಅಪ್ರೋಚ್ ಇದು ಥೆರಪ್ಯಾಟಿಕ್ ಯೋಗ ಅನ್ನುವಂಥದ್ದು. ಆಸ್ ಯು ಸಿ ಇಟ್ಸ್ ಗ್ರೀನ್ ಆ್ಯಂಡ್ ಫ್ರೆಶ್ ಅಂತ ಹೇಳಿದ್ರಿ ಕೂಡ. ವಾಟ್ ಐ ವಾಂಟ್ ಟು ನೋ ಫ್ರಮ್ ಯು ಇಸ್, ಇದಕ್ಕೆ ಒಂದಷ್ಟು ಮನ್ನಣೆಗಳು ಸಿಗ್ತಾ ಹೋಗುತ್ತೆ, ಬಟ್ ಯು ಸ್ಟಿಕ್ ಟು ಯೋರ್ ಓನ್ ಎಥಿಕ್ಸ್ ಅಂತ ನಾನು ನೀವು ಆ್ಯಕ್ಚುಲಿ ಮಾತಾಡುವಾಗ ಆಫ್ ದ ಕ್ಯಾಮ್ರಾ ಮಾತಾಡುವಾಗ ಒಂದು ಸ್ವಲ್ಪ ಇನ್ಸ್ಟೆನ್ಸಸ್ ಎಲ್ಲ ಹೇಳಿದ್ರಿ. ಸರ್ಟಿಫಿಕೇಷನ್ಗೋಸ್ಕರ ಮಾಡಬೇಡಿ, ಸುಮ್ಮನೆ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಮಾಡ್ತೀನಿ ದುಡ್ಡು ಮಾಡೋದಕ್ಕೋಸ್ಕರ ಮಾಡಬೇಡಿ, ಅದರಿಂದ ನಾನೇನೋ ಮನೆ ತೊಗೊಂಡೆ, ಫಾರಿನ್ ಟ್ರಿಪ್ ಹೋದೆ, ಸೊ ಅಷ್ಟಕ್ಕೋಸ್ಕರ ಮಾಡಬೇಡಿ ಅಂತ ಹೇಳಿದ್ರಿ. ಟೆಲ್ ಮಿ ಅಬೌಟ್ ದ್ಯಾಟ್ ಒನ್ ಇನ್ಸಿಡೆಂಟ್ ವಿಚ್ ಕೇಮ್ ಯುವರ್ ವೇ ಬಟ್ ಯು ರಿಜೆಕ್ಟೆಡ್ ಯೆಟ್. ನನಗೆ ಡಾಕ್ಟ್ರೇಟ್ ಅಂತ ಅನ್ಕೊಳ್ವಾ? ಎಸ್. ಈ ವರ್ಕ್ ಮಾಡಿದ್ದೀನಿ ನಾನು. ಈ ಬುಕ್ಕನ್ನು ನಾನು ಮಾತಾಡಲಿಲ್ಲ ಅಂತ ಅಂದ್ಕೊಳ್ತೀನಿ. ನಾನು ಥೆರಪಟಿಕ್ ಬುಕ್ ಬರೆದಿರೋದು. ಅದಕ್ಕೆ ಯಾರ ಕಡೆಯಿಂದ ನಾನು ಇನ್ಫ್ಲುಯೆನ್ಸ್ ಆಗಿ ಅವರು ಡಾಕ್ಟ್ರೇಟ್ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಭಾಳ ಖುಷಿಪಟ್ಟೆ. ಅರೆ
ನಮ್ಮ ವರ್ಕ್ಗೆ ಒಂದು ಮನ್ನಣೆ ಸಿಕ್ಬಿಡ್ತಲ್ಲ. ಎಸ್. ಈ ಬುಕ್ಗಿಂತ ಮುಂಚೆ ನಾನು 2 ಬುಕ್ ಬರೆದಿದ್ದೀನಿ. 2ನೇ ಬುಕ್ಕು 2ನೇ ಪ್ರತಿನೂ ಆಯಿತು, ಇವಾಗ 3ನೇ ಪ್ರತಿಗೆ ಬರ್ತಾ ಯಾವ ಇದೆ. ಪುಸ್ತಕ ಅದು? ಜೀವನದ ಜ್ಯೋತಿ ಯೋಗ ಅಂತ ಫಸ್ಟ್ ಬರೆದೆ. ಯೋಗ ಆರೋಗ್ಯ ಜ್ಯೋತಿ ಅಂತ 2ನೇದು ಬುಕ್ ಬರೆದೆ. ಆಮೇಲೆ ಒಂದು 10-12 CDs ಮಾಡಿದ್ದೀನಿ, DVDs ಮಾಡಿದ್ದೆ. ಆ DVDsನ್ನ ನಾನು ಬಿಡುಗಡೆ ಮಾಡಬೇಕಾದ್ರೂ DVDsನ್ನ ಅಲೋಪತಿ ಡಾಕ್ಟರ್ ಆಸ್ ವೆಲ್ ಆಸ್ ಆಯುರ್ವೇದಿಕ್ ಡಾಕ್ಟರ್ಸ್ಗೆ ಕೊಟ್ಟು ಎವ್ಯಾಲ್ಯೂಯೇಟ್ ಮಾಡಿ ಅವರನ್ನ ವೇದಿಕೆಯಲ್ಲಿ ಕೂರಿಸಿ ಅವರನ್ನ ಮಾತಾಡಿಸಿದೆ, ಹೇಗೆ ಮಾಡಿದ್ದಾನೆ ಸ್ವದೇಶ್ ಅಂತ. ಸೊ ಆಲ್ವೇಸ್ ಐ ಪ್ರಿಫರ್ ಟು ಬಿ ವೆರಿ ಅಥೆಂಟಿಕ್. ಆ್ಯಂಡ್ ಕಡೆಗೆ ನನಗೆ ಆಯಿತು ಅಂತ ಭಾಳ ಖುಷಿ ಆಯಿತು. ನಮ್ಮ ಸ್ಟೂಡೆಂಟ್ಸ್ ಹತ್ರಲ್ಲಿ ನನಗೆ ಡಾಕ್ಟರೇಟ್ ಸಿಗ್ತಾ ಇದೆ. ನಮ್ಮ ವರ್ಕ್ಗೆ ನಿಮ್ಮದೆಲ್ಲ ಒಂದು ಸಹಕಾರದಿಂದ ನನಗೆ ಬರ್ತಾ ಇದೆ. ಅದಕ್ಕೆ ನೀವೆಲ್ಲ ಭಾಗಿಯಾಗಬೇಕು ಇದಕ್ಕೆ ಅಂತ ಹೇಳಿದ್ರೆ ಭಾಳ ಖುಷಿ ಪಟ್ಟಿದ್ರು. ನನಗೆ ಅವರೆಲ್ಲ ಕಳಿಸಿದ್ರು ನೀವೇನು ಮಾಡಬೇಕು ಅಂತ. ಅವರಿಗೆ ನಾನು ಅಮೆರಿಕಾದಲ್ಲಿ ಇರಬೇಕಾದ್ರೆ ನನ್ನ ಬುಕ್ ಇಲ್ಲಿಂದ ಕಳಿಸೇ ಆಗಿತ್ತು. ಅವ್ರು ನೋಡಿ ತುಂಬ ಚೆನ್ನಾಗಿದೆ ಬುಕ್, ನಾವು ಕೊಡ್ತೀವಿ ಅಂತ ಯಾರು ಇನ್ಫ್ಲುಯೆನ್ಸ್ ಮಾಡಿದವರು ಹೇಳಿದ್ರು. ಇಲ್ಲ ತುಂಬ ಚೆನ್ನಾಗಿ ನೋಡಿ ಅಂತ ನೋಡಿದ್ರು, ತುಂಬ ಚೆನ್ನಾಗಿದೆ ಕೊಡೋಣ ಅಂತ ಹೇಳಿದ್ರು. ಅಪ್ಲಿಕೇಶನ್ ಫೀ $1,500 ಇತ್ತು. ನಾನು ಹೇಳಿದೆ ಅದನ್ನು ಕಳ್ಸೋಕ್ಕಾಗಿದೆ, ಯಾವ ಥರ ಕಳಿಸ್ಬೇಕು ಹೇಳಿ, ನೀವು ಅಕೌಂಟ್ ನಂಬರ್ ಕೊಟ್ಟಿಲ್ಲ. ಏನೂ ಕೊಟ್ಬಿಡಿ, ಎಂಥ ಒಳ್ಳೆ ಬುಕ್ ಬರೆದಿದ್ದೀರಿ ನೀವು ಅಂತೆಲ್ಲ ಹೇಳಿದರು. ಆಮೇಲೆ ಒಂದು ಮೇಲ್ ಬಂತು. ಆ ಮೇಲಲ್ಲಿ ನೀವೇನೇನು ಪ್ರಿಫೇಸು ಮತ್ತು ಫಾರ್ವರ್ಡ್ ಏನಿದೆ ಅದನ್ನೆಲ್ಲ ಈ ಥರ ಕಳಿಸಿ, ಮತ್ತು ಒಂದು ನಾಮಿನಲ್ ಫೀಸ್ ಆಗಿ ₹1,00,000 ಕೊಡಿ ಅಂತ ಆದರು. ₹1,00,000 ಅಕೌಂಟ್ ಡೀಟೇಲ್ಸ್ ಎಲ್ಲ ಕಳಿಸಿದ್ರು. ನಾನು ಹೇಳಿದೆ ಶಾಟರ್ಡ್ ಕಂಪ್ಲೀಟ್ಲಿ, ಮೈ ಮೈಂಡ್ ವಾಸ್ ಸಮ್ವೇರ್ ಎಲ್ಸ್. ಸಡನ್ಲಿ ಎಂಥ ಕ್ರ್ಯಾಶ್ ಆಗೋಯ್ತಲ್ಲ. ನಾನು ಹೇಳಿದೆ ದುಡ್ಡು ಕೊಟ್ಟು ತೊಗೊಳ್ಳೋವಂಥದ್ದು ಇದ್ದಿದ್ರೆ ನಾನು 2 ವರ್ಷದ ಹಿಂದೆನೇ ತೊಗೊಳ್ತಿದ್ದೆ, ಪರ್ಚೇಸ್ ಮಾಡ್ಬೋದಿತ್ತು. ಇದೆ ಪರ್ಚೇಸ್ ನವಡೇಸ್ ನಾನು ಬೇಕಾದಷ್ಟು ಬರುತ್ತೆ ನನಗೆ. ಏಷ್ಯಾ ಐಕಾನ್ ಅಂತ ಇರ್ಬೋದು, ಅದಕ್ಕೆಲ್ಲ $7,000 ಸಿಕ್ಕುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ. ಸ್ವದೇಶ್ ರೆಕಾರ್ಡ್ ತೋರಿಸ್ಬೇಕಂದ್ರೆ ಐ ವಿಲ್ ಗಿವ್ ಯು ಆಲ್ ದಿ ರೆಕಾರ್ಡ್ಸ್. ನನಗೇ ವೆನ್ ಐ ವಾಸ್ ಇನ್ ಅಮೆರಿಕಾ ನನಗೆ ಬಂದಿತ್ತು. ಗೋವಾದಲ್ಲಿ ₹7,000 ಆರ್ ₹4,000 ಏನೋ 2 ಕ್ಯಾಟಗರಿ ಕೊಟ್ಟಿದ್ರು, ಆಫ್ಲೈನ್ ಅಂಡ್ ಆನ್ಲೈನ್. ಹೌ ಡು ದೇ ಜಸ್ಟಿಫೈ ದಟ್ ಅಮೌಂಟ್? ಏನಕ್ಕಾಗಿ ಅಂತ ಜಸ್ಟಿಫೈ ಮಾಡ್ಕೋತಾರೆ? ಯಾಕೆಂದ್ರೆ ಸುಮ್ಮನೆ ₹1,00,000 ಕೊಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದೆ ನಾನು ಕೊಟ್ಟು ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಾನು ಐ ಡೋ ನಾಟ್ ವಾಂಟ್ ಟು ಪರ್ಚೇಸ್ ದಿ ಡಿಗ್ರಿ. ಇಲ್ಲಿ ತನಕ ಸ್ವದೇಶದ ಹೆಸರಿರೋದು ಡಾಕ್ಟರ್ ಅಂದ ತಕ್ಷಣ ಅದೇನು ಚೇಂಜ್ ಆಗಲ್ಲ ಅಲ್ಲ. ನನ್ನ ಕೆಲಸ ಅಂತೂ ಹಾಗೆ ಹೋಗುತ್ತೆ. ಆ್ಯಂಡ್ ಇದನ್ನು ಅಷ್ಟೇ, ನನ್ನ ಕೆಲಸ ಹೇಗಪ್ಪ ಅಂತಂದರೆ ದುಡ್ಡಿಗಾಗಿ ಮಾಡಲ್ಲ ನಾನು. ಒಂದು ದೇ ಶುಡ್ ಬಿ ಸಮ್ ರೆಮ್ಯುನರೇಷನ್ ಅಲ್ವಾ. ಇವಾಗ ಒಂದು ಅಂಗಡಿಗೆ ಹೋದ ತಕ್ಷಣ ಫ್ರೀ ಅಂತಂದರೆ ಒಂದೇ ದಿನಕ್ಕೆ ಖಾಲಿ ಆಗೋಗುತ್ತೆ. ಕರೆಕ್ಟ್. ಅದಕ್ಕೊಂದು ₹10 ಅಂತ ಬೆಲೆ ₹10 ಕೊಟ್ಟು ತೊಗೊಳೋದೇ ಬರ್ತಾನೆ ವಿನಃ. ಹಾಗೆ ನಮ್ಮ ಯೋಗ ಸೆಂಟ್ರಲ್ಲಿ ಅಷ್ಟೇ, ನಂದು ಚಾರ್ಜ್ ಇನ್ನೂ ಸರ್ ಅಷ್ಟು ಕೊಡೋಕ್ಕಾಗಲ್ಲ ಸರ್, ಇಷ್ಟು ಕೊಡ್ತೀವಿ ಅಂತ ಯಾರು ಯಾವಾಗ ಹೇಳಿದ್ರು ನಾನು ಕಮ್ಮಿ ಮಾಡ್ತೀನಿ. ನಾನು ಕಮ್ಮಿ ಮಾಡೋದಲ್ಲ, ಅವ್ರು ಕಮ್ಮಿ ಮಾಡಿ ಕೊಡ್ತಾರೆ. ಸೊ ನೆವರ್ ಎವರ್ ಥಿಂಕ್ ಅಬೌಟ್ ಮೇಕಿಂಗ್ ಮನಿ. ನಾನು ಅವ್ರಿಗೆ ಹೇಳಿದೆ ನನ್ನ ಔಟ್ ಆಫ್ ಮೈ ಖುಷಿ, ನನಗೆ ಕೊಡ್ತಾ ಇದ್ದೀರಿ ಅನ್ನೋ ಖುಷಿಗೆ ಬೇಕಾದರೆ ಫುಡ್ ಐಟಮ್ಸ್ಗೆಲ್ಲ ಫುಡ್ ಏನಾದರೂ ನೀವು ಅವತ್ತಿನ ದಿನ ಕಾನ್ವೊಕೇಶನ್ ದಿನ ನೀವು ಕೊಟ್ಟೇ ಕೊಡ್ತೀರಿ ಒಂದಷ್ಟು ಜನಕ್ಕೆ. ಸೊ ಅದರೊಂದು ನಾನು ಫುಡ್ಗಾಗಿ ನಮ್ಮ ಟ್ರಸ್ಟಿಂದ ಒಂದು ₹25,000-30,000 ನಾನು ಬೇಕಾದರೆ ಕೊಡ್ತೀನಿ. ಅದಕ್ಕೆ ಕೊಡ್ತೀನಿ ವಿನಃ ಸಂತೋಷದಿಂದ. ಎಲ್ಲ ನಮ್ಮ ಯೋಗ ಬಂಧುಗಳ ಸೈಡಿಂದ ನಾನು ಕೊಡ್ತಾ ಇರೋದು. ಅದಕ್ಕೆ ತಗೊಳ್ತೀರಿ ಅಂದರೆ ಕೊಡ್ತೀನಿ ವಿನಃ $1,00,000 ನಾನು ಪರ್ಚೇಸ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಅವ್ರು ಏನೇನು ಹೇಳ್ತಾರೆ, ನಾವೇನೋ ಅಲ್ಲಿಗೆ ಯೂನಿವರ್ಸಿಟಿ ಕಟ್ಟಬೇಕು ಆಗಿ ಏನಿದ್ರು ಕೂಡ ನಮ್ಮ ಸ್ಟೂಡೆಂಟ್ಸ್ ಅಮೆರಿಕಾದಲ್ಲಿ ಹೇಳಿದ್ರು ₹10,000 ನಾವೇ ಹಾಕಿ ಕೊಟ್ಬಿಡ್ತೀವಿ ಸರ್. ನಾನು ಹೇಳಿದೆ ನನ್ನ ಕಾನ್ಷಿಯಸ್ ಕೇಳಲ್ಲ. ₹1,00,000 ಸುದೇಶ್ಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ಅಬೌಟ್ ದ ಮನಿ. ಬಟ್ ಲೈಫ್ ಟೈಮ್ ನನಗೆ ಅದು ಡಾಕ್ಟ್ರೇಟ್ ಅಂದರೆ $1,00,000 ಕೊಟ್ಟು ತೊಗೊಂಡಿರೋದು, ಅವ್ರು ಕೊಟ್ಟಿದ್ದು ಅಂತ ಇರುತ್ತಲ್ವಾ. ಸೊ ದೇರ್ ಆರ್ ಸೋ ಮೆನಿ ಲೈಕ್ ದಿಸ್. ಡೋಂಟ್, ಈ ಯೋಗ ಟೀಚರ್ಸ್ಗೂ ಅಷ್ಟೇ ನಾನು ಹೇಳೋದೇನೆಂದರೆ ಇಂಥ ಬಲೆಗಳಿಗೆ ಬೀಳಬೇಡಿ. ನಿಮ್ಮ ನಿಜವಾದಂತಹ ಒಂದು ಕೆಲಸ ಏನಿದೆ, ನಾನು ಅದೇ ಹೇಳ್ತೀನಲ್ಲ, ಮನಿ ಬ್ರಿಂಗ್ಸ್ ಮೆನಿ ಥಿಂಗ್ಸ್ ಬಟ್ ಇಟ್ ವಿಲ್ ನಾಟ್ ಬ್ರಿಂಗ್ ಎವ್ರಿಥಿಂಗ್ ಅಂತ. ಲೈಕ್ ನಮಗೆ ಹ್ಯಾಪಿನೆಸ್ ಸಿಗದೆ ಇರೋಂಥದ್ದು $1,00,000 ಕೊಟ್ಬಿಟ್ಟು ತೊಗೊಂಡಿದ್ದೀನಿ ನಾನು ಡಾಕ್ಟ್ರೇಟ್ ಅಂತ ಹಾಕ್ಕೊಳ್ಬೇಕು ಅನ್ನೋದಕ್ಕೆ ನಾನೆಲ್ಲ ಕೆಲವು ಅವರೊಬ್ಬರೇ ಕರೆದು ಕೊಟ್ಟಿರೋದಿದೆ. ಯೋಗೋತ್ತಮ ಅಂತಲೇ ಏನೋ ಕೊಟ್ಟಿದ್ದಾರೆ, ಇನ್ನೊಂದೇನೋ ಚಂಪಕ ಅಕಾಡೆಮಿಯವರು ಒಂದು ಕೊಟ್ಟರು. ಅವರು ದುಡ್ಡು ಕೊಟ್ಟಿದ್ದಾರೆ, ಮೆಮೆಂಟೋಸ್ ಎಲ್ಲ ಕೊಟ್ಟು. ರಿವರ್ಸ್ ಇದು ನಾನೇ $1,00,000 ಕೊಡು ಅಂತಂದರೆ ನನಗೆ ಗೊತ್ತಾಯ್ತು ಈ ಥರದ್ದೆಲ್ಲ ಇಲ್ಲಿ ಸ್ವಲ್ಪ ಆ ಥರದ್ದು ನಡೀತಾ ಇದೆ. $2,500 ಕೊಡಿ, $5,000 ಕೊಡಿ, ನಿಮ್ಮ ಆರ್ಟಿಕಲ್ನ ಬರಿತೀವಿ ಪೇಪರಲ್ಲಿ, 100 ಪೇಪರ್ ನಮ್ಮ ತಗೊಳ್ಳಿ, ನಿಮ್ಮ ಆರ್ಟಿಕಲ್ ಬರಿತೀನಿ. ಎಷ್ಟು ಜನ ಬಂದರು, ಯಾರನ್ನೂ ಎಂಟರ್ಟೈನ್ ಮಾಡಿಲ್ಲ. ಬಿಕಾಸ್ ಸುದೇಶ್ ಅಂದರೆ ದ ವರ್ಕ್ ಹ್ಯಾಸ್ ಟು ಸ್ಪೀಕ್. ಪರ್ಫೆಕ್ಟ್. ಆ್ಯಂಡ್ ಐ ಹ್ಯಾವ್ ಅರೌಂಡ್ 100 ಸ್ಟೂಡೆಂಟ್ಸ್ ಯಾವಾಗಲೂ ಮೇಂಟೈನ್ ಆಗುತ್ತೆ. ಮತ್ತು ಐ ಹ್ಯಾವ್ ವೆರಿ ಗುಡ್ ರೆಕಮೆಂಡೇಷನ್ಸ್ ಫ್ರಮ್ ಫ್ಯೂ ಡಾಕ್ಟರ್ಸ್ ಆಲ್ಸೋ. ಇನ್ನೇನು ಲೈಫಲ್ಲಿ
ದುಡ್ಡಿಗಿಂತಲೇ ಹೆಚ್ಚು ಎಲ್ಲರಿಗೂ ಮುಂದೆನೂ ನಾನು ಹೆಸರು ಇಲ್ಲದೆ ಇರ್ಬೋದು, ಕೆಲವು ವರ್ಗದಲ್ಲಾದರೂ ನಾನು ಒಂಚೂರು ಸ್ವದೇಶ್ ಅಂತ ಅನ್ಸ್ಕೊಂಡಿದ್ದೀನಿ. Sudesh is known to many. ವೆನ್ ಯು ಸೆಡ್ ಪುಸ್ತಕಗಳನ್ನ ಬರದೆ ಅಂತ ಹೇಳಿದ್ರಿ, ಒಂದು ಕಡೆ ನಿಮ್ಮ ಎಕ್ಸ್ಪರ್ಟೀಸ್ ಅಥವಾ ಆ ಒಂದು ವಿಷಯ ಡಾಕ್ಯುಮೆಂಟ್ ಆಗುತ್ತೆ, ಬಟ್ ಪುಸ್ತಕ ಓದುವವರ ಸಂಖ್ಯೆ ಇದೆಯಾ? ನಿಮ್ಮ ಪುಸ್ತಕಗಳನ್ನ ಅಂತಲ್ಲ, ಎನಿ ಬುಕ್ ಫಾರ್ ದಟ್ ಮ್ಯಾಟರ್, ಎಲ್ಲೋ ಒಂದು ಕಡೆ ಡಾಕ್ಯುಮೆಂಟ್ ಆಗುತ್ತೆ, ಫಾರ್ ಎವರ್ ಅದೊಂದು ಕಡೆ ಇರುತ್ತೆ, ಯಾವುದೇ ಜನ್ರೇಷನಲ್ಲಿ ಏನೇ ಬೇಕಂದ್ರೂ ವಿಷಯ ಸಿಗುತ್ತೆ. ಎಸ್, ಇಟ್ ಈಸ್ ಡಾಕ್ಯುಮೆಂಟೆಡ್. ಓದಿ ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡುವ ಪ್ರಕ್ರಿಯೆ ಇದೆಯಾ? ಡು ಯು ಥಿಂಕ್? ತುಂಬ ಕಮ್ಮಿ ಆಗೋಗಿದೆ. ಯಾಕೆಂದರೆ ಎವ್ರಿಥಿಂಗ್ ಈಸ್ ಇನ್ ಮೀಡಿಯಾ. ನಾವು ಮೊಬೈಲ್ ತೆಗೆದ್ರೆ ನೋಡ್ಬೋದು, ಟ್ಯಾಬ್ ತೆಗೆದ್ರೆ ನೋಡ್ಬೋದು. ಅದು ನಮಗೆ ಇವತ್ತಿನ ತನಕ ನಾನು ಹೇಳ್ತೀನಿ, ನನಗೆ ಅದಕ್ಕಿಂತನೂ ತುಂಬ ಖುಷಿ ಆಗೋದು ವೆನ್ ಯು ಫೀಲ್ ದ ಬುಕ್ ಇನ್ ಯುವರ್ ಹ್ಯಾಂಡ್. ಅದನ್ನು ಒಳ್ಳೆ ಕ್ವೆಶ್ಚನ್. ಯಾಕೆಂತಂದರೆ ಇನ್ಮೇಲಾದರೂ ನಮ್ಮ ಯಂಗ್ಸ್ಟರ್ಸು ಅದನ್ನು ಹಿಡ್ಕೊಂಡು ಓದೋದನ್ನ ಕಲಿಬೇಕು ಯಾವತ್ತೂ. ವಿನಃ ಮಗು ಅಂದರೆ ಮಗು ನೋಡೋದಕ್ಕೆ ಒಂದು ಸಂತೋಷ, ಮಗುನ ಹಿಡ್ಕೊಳ್ಳೋಕ್ಕೆ ಹೇಗೆ ಒಂದು ಬೇರೆ ರೀತಿಯಾದಂಥ ಒಂದು ಅನುಭವ ಆಗುತ್ತೆ, ಅದೇ ರೀತಿ ನಾನು ಹೇಳೋದು ಬುಕ್ಕನ್ನು ಹಿಡಿದು ಓದೋಕ್ಕೂ ಸಿಸ್ಟಮ್ ಸುಮ್ಮನೆ ಆನ್ ಮಾಡಿ ಅಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಹೋಗೋದಕ್ಕೂ ದೇರ್ ಇಸ್. ಅಯ್ಯೋ, ಎಂಥ ಕಂಪ್ಯಾರಿಸನ್ ಅದು, ಒಂದು ಮಗುಗೆ ಹೋಲಿಸಿದ್ದು. ದಟ್ ಈಸ್ ವೆರಿ ಟಚಿ ಆ್ಯಂಡ್ ಎಮೋಷನಲ್. ಈ ಒಂದು ಥೆರಪೆಟಿಕ್ ಯೋಗದ ಅಪ್ರೋಚ್ ನಮ್ಮ ಜಾಗದಲ್ಲಿ ಬಿಕಾಸ್ ಆಫ್ ಯು, ಅಥವಾ ನಮ್ಮ ದೇಶದಲ್ಲಿ ಬಿಟ್ಟು ಹೊರ ದೇಶಗಳಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಇದೆಯಾ, ಅಥವಾ ಅದನ್ನ ಇಷ್ಟಪಡ್ತಿದಾರಾ, ಗೊತ್ತಿದೆಯಾ, ಅಪ್ರೋಚ್ ತಗೊಳ್ತಾರಾ? ಹೊರದೇಶದಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ನಾನು ಐ ವಾಸ್ ವರ್ಕಿಂಗ್ ಇನ್ ಚೈನಾ ಆಲ್ಸೋ. ಸಾನಿಯಾ ಅಂತ ಒಂದು ಜಾಗದಲ್ಲಿ, ಸದರ್ನ್ ಚೈನಾದಲ್ಲಿ, ಹೈನನ್ ಪ್ರಾವಿನ್ಸ್ ಅಂತ ಅಲ್ಲಿದ್ದೆ ನಾನು. ಓಕೆ. ಅಲ್ಲಿ ಅವಾಗೆಲ್ಲ ಏನಂತಂದರೆ ಸರ್ಕಸ್ ಹೇಳ್ತೀನಲ್ಲ, ಆಸನ ಇಸ್ ನಥಿಂಗ್ ಬಟ್ ಸರ್ಕಸ್. ಇವಾಗ ಸರ್ಕಸ್ ಆಗೋಗಿದೆ. ನೀವು ಕಾಂಪಿಟೇಷನ್ಸ್ಗೆ ಹೋಗ್ಬಿಟ್ರೆ ಗೊತ್ತಾಗುತ್ತೆ. ಹಂಡ್ರೆಡ್ಸ್ ಆಫ್ ಚಿಲ್ಡ್ರನ್ ದೇ ಪಾರ್ಟಿಸಿಪೇಟ್ ಆ್ಯಂಡ್ 3 or 4 ಪ್ರೈಸಸ್ ಇರುತ್ತೆ. 96 ಜನ ಮನಸ್ಸು ಚಿಕ್ಕದಿಟ್ಕೊಂಡು ಹೋಗ್ತಾರೆ. ಸೊ ಮತ್ತೆ ಸಮಸ್ಯೆಗಳು ಮನಸ್ಸಿಗೆ ಬರ್ತಾ ಇರೋದ್ರಿಂದ, ನಾನು ಚೈನಾದಲ್ಲಿದ್ದಾಗಲೂ ನೋಡಿದ್ದೀನಿ, ಫಿಸಿಕಲ್ ಆಸ್ಪೆಕ್ಟ್ಗೆ, ಆಸನಕ್ಕೆ ತುಂಬ ಒತ್ತಾಸೆ ಇದೆ. ಆಮೇಲೆ ಹಾಗೆ ನಾನು ಹೊರದೇಶಗಳಿಗೆ ಹೋದಾಗ ಇನ್ನೂ ಸಹಿತ ನಮಗೆ, ನಾನು ಯುರೋಪಲ್ಲಿ ತುಂಬ ಟ್ರಾವೆಲ್ ಮಾಡಿದ್ದೀನಿ, 10 ದೇಶಕ್ಕೆ ಟ್ರಾವೆಲ್ ಮಾಡಿದ್ದೀನಿ. ಅದರಲ್ಲಿ ಒಂದು 6 ಜಾಗದಲ್ಲಿ 6 ಕಂಟ್ರೀಸಲ್ಲಿ ಕ್ಲಾಸು ಕೊಟ್ಟಿದ್ದೀನಿ. ಥೆರಪಿಟಿಕ್ ಅಪ್ರೋಚ್ ಅನ್ನೋದು ಇನ್ನೂ ಗೊತ್ತಿಲ್ಲ. ಯಾಕೆಂತಂದರೆ ನಮ್ಮಲ್ಲಿ ಅಟ್ಲೀಸ್ಟ್ ನಾನು ಹೇಳೋದು, ನಮ್ಮ ದೇಶದಲ್ಲಿ ರೆಗ್ಯುಲಾರಿಟಿ ಇದೆ ಪ್ರಾಕ್ಟೀಸಲ್ಲಿ. ಇವಾಗ ನಮ್ಮ ಯೋಗ ಸೆಂಟರ್ ನಡೀತಾ ಇರೋದಂದರೆ 40% ಆಫ್ ದ ಸ್ಟೂಡೆಂಟ್ಸ್ ಆರ್ ವೆರಿ ರೆಗ್ಯುಲರ್ ಸಿನ್ಸ್ ಇಯರ್ಸ್. 10 ವರ್ಷ ಇರ್ಬೋದು, 12 ವರ್ಷ, 15 ಕನ್ಸಿಸ್ಟೆನ್ಸಿ. ಅದರಿಂದ ನಾವೇನು ಮಾಡ್ತೀವಿ, ಇಲ್ಲಿ ಆ ಸಮಸ್ಯೆ ಬಂದರೆ ನಿವಾರಣೆ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಅಲ್ಲಿ ಏನಪ್ಪ ಅಂದರೆ ಮೆಡಿಸಿನ್ಸ್ಗೆ ದಾಸರಾಗ್ಬಿಟ್ಟಿದ್ದಾರೆ. ಓಕೆ. ಮತ್ತೆ ಅವ್ರದ್ದು ಏನಪ್ಪ ಅಂದರೆ, ಒಂದು ದಿವಸ ಜಾಗಿಂಗ್, ಒಂದು ದಿವಸ ವಾಕಿಂಗ್, ಒಂದು ದಿವಸ ಜಿಮ್, ಒಂದು ದಿವಸ ಯೋಗ. ಯೋಗನ ಒಂದೊಂದು ದಿವಸ ಒಂದೊಂದು ಥರ ಮಾಡಿದ್ರೆ ಆಗೋದಿಲ್ಲ. ಸೊ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಹೊರದೇಶದಲ್ಲಿ ಇನ್ನೂ ಅದನ್ನು ಸ್ವಲ್ಪ, ನಾನು ಹೇಳೋದು ನಮ್ಮ ಜಾಗನ ತುಂಬ ಹೇಳ್ತಾರಲ್ಲ, ಮೈಸೂರು ಯೋಗ ಹಬ್ ಅಂತ. ನಮ್ಮ ಯೋಗ ಟೀಚರ್ಸ್ ಇಲ್ಲಿ ಯಾರಿದ್ದಾರೆ, ಸ್ವಲ್ಪ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಈ ಕಾಂಪಿಟಿಷನ್ಸನ್ನು ಸ್ವಲ್ಪ ದೂರ ಇಟ್ಟು ಥೆರಪಿಟಿಕ್ ಅಪ್ರೋಚ್ ಕಡೆ ಸ್ವಲ್ಪ ನಿಮ್ಮ ಗಮನ ಬಂತು ಅಂದರೆ, ನಾವು ಪ್ರಾಯಶಃ ಇವತ್ತೆಲ್ಲ ಇಟ್ ಈಸ್ ಎ ಬಿಗಿನಿಂಗ್. ನಾನು ಮಾಡಿರೋದು ಒಂದು ಹೊಸ ವೆಂಚರ್ ಇದು. ಈ ವೆಂಚರ್ ಅಂದರೆ ವ್ಯಾಪಾರ ಮಾಡುವಂಥದ್ದಲ್ಲ. ಇದರಲ್ಲಿ ಬರುವಂಥದ್ದು, ನನ್ನ ಬುಕ್ ಸೇಲ್ ಆಗಿರೋದು ಏನು ರೆವೆನ್ಯೂ ಬರುತ್ತೆ, ಅದು ಸಂಪೂರ್ಣ ನಮ್ಮ ಅಮ್ಮನ ಟ್ರಸ್ಟ್ ಇದೆ, ಒಂದು ನಾವು ಫ್ಯಾಮಿಲಿ ಮಾಡಿದ್ದೀವಿ, ಅದು ಕೊಟ್ಟೋಗುತ್ತೆ, ಬಡವ್ರಿಗೆ ಹೋಗುತ್ತೆ. ನಾನು ಹೇಳೋದು, ಇನ್ಸ್ಟೆಡ್ ಆಫ್ ಥಿಂಕಿಂಗ್ ಅಬೌಟ್ ದುಡ್ಡು ಬೇಕಾದ ದುಡ್ಡು ಬರುತ್ತೆ ಇಲ್ಲಿ. ಯಾವಾಗ ನೀವು ಅವ್ರಿಗೆ ರಿಲೀಫ್ ಕೊಡ್ತೀರೋ, ಅವ್ರು ಇನ್ನೊಬ್ಬರನ್ನ ಕಳಿಸ್ತಾರೆ. ನೀವಾಗ 500 ರೂಪಾಯಿ ಹೆಚ್ಚು ಮಾಡಿ ಡೆಫಿನೆಟ್ಲಿ ಬರ್ತಾರೆ. ಸೊ ನೀವು ಎಲ್ಲರೂ ಅಷ್ಟೇ, ನಾನು ಹೇಳೋದು, ಇಲ್ಲಿಂದ ನಾವು ಇದನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕು. ಯಾಕಂದರೆ ದಿಸ್ ಇಸ್ ದಿ ಫಸ್ಟ್. ಮುಂಚೆ ನಾವೆಲ್ಲ ಬಾಕ್ಸ್ ಟೆಲಿವಿಷನ್ ನೋಡಿದ್ವಿ, ಹೌದಾ? ಹೌದು. ಇವಾಗೆಲ್ಲ ಒಂಥರ ಕ್ಯಾಲೆಂಡರ್ ಥರ ಓಪನ್ ಮಾಡ್ಬೋದು. ನಾನೇನು ಕ್ಯಾಲೆಂಡರ್ ಥರ ಓಪನ್ ಮಾಡಿದ್ದೀನಿ ಫಾರಿನ್ ಕಂಟ್ರೀಸಲ್ಲಿ. ಹಾಗೆ ಇರುವಂತಹ ಸಂದರ್ಭದಲ್ಲಿ ನನ್ನ ಪ್ರಯತ್ನ ಏನಪ್ಪ ಅಂದರೆ, ಈ ಬುಕ್ಕಿನ ಮೂಲಕ ಒಂದು ಬಾಕ್ಸ್ ಟೆಲಿವಿಷನ್, ಇಲ್ಲಿಂದ ಮುಂದೆ ನೆಕ್ಸ್ಟ್ ಜನರೇಷನ್ ಅಥವಾ ನನಗಿಂತ ಸ್ವಲ್ಪ ಪರಿಣಿತಿ ಪಡೆದಿರೋರು ಇದನ್ನು ಮುಂದಕ್ಕೆ ತಗೊಂಡು ಹೋದರೆ, ಪ್ರಾಯಶಃ ನಮ್ಮ ದೇಶದಿಂದ ಮುಂದಕ್ಕೆ ಈ ಥೆರಪಿಟಿಕ್ ಅಪ್ರೋಚ್ನ ತಗೊಂಡು ಹೋಗೋದಂತ ಒಂದು ಆಕಾಂಕ್ಷೆ ಮತ್ತು ಮನೆ. ವಂಡರ್ಫುಲ್. ಬುಕ್ ಬಗ್ಗೆ ಹೇಳಿದ್ರಿ ನೀವು. ಆ ಬುಕ್ ಹೇಗಿದೆ ಅಂದರೆ, ರೀಸೆಂಟ್ ರಿಲೀಸ್ ಆಗಿರೋವಂಥದ್ದು. ಆ ಬುಕ್ಕನ್ನು ನೋಡಿದ್ರೆ ಅಥವಾ ಅದರಲ್ಲಿರುವ ಸ್ಟೆಪ್ ಬೈ ಸ್ಟೆಪ್ ಏನು ಫಾಲೋ ಮಾಡಿದ್ರೆ ದೇ ಕ್ಯಾನ್ ಪ್ರಾಕ್ಟೀಸ್ ಆ್ಯಂಡ್ ಗೆಟ್ ರಿಲೀವ್ಡ್ ಟು ಸಮ್ ಎಕ್ಸ್ಟೆಂಟ್. ಯಾಕೆಂತಂದರೆ ಎಲ್ಲರ ಮನೇಲೂ ನಾವು ಯೂಸ್ ಮಾಡಿರೋಂಥ ಪ್ರಾಪ್ಸ್ ಇರೋದಿಲ್ಲ. ಸ್ಟೆಪ್ಸನ್ನು ಕೊಟ್ಟಿದ್ದೀವಿ.
ಮತ್ತು ಅದಕ್ಕೆ ಮಾಡಿಫಿಕೇಷನ್ನು ಕೊಟ್ಟಿದ್ವಿ. ದೇರ್ ಆರ್ ಸೋ ಮೆನಿ ಮಾಡಿಫಿಕೇಷನ್ಸ್, ಬಟ್ ಬುಕ್ ಆಗಿ ಇದ್ದ ಬುಕ್ ಅಂತ ಮಾಡಿದ್ರಿಂದ ಒಂದು ಮೇನ್ ಪೋಸ್ ಇರುತ್ತೆ, ಅದಕ್ಕೆ 2 ಕೌಂಟರ್ ಪೋಸ್, ಐ ಮೀನ್ ಮಾಡಿಫೈಡ್ ಪೋಸ್ ಅಂತ ಕೊಟ್ಟಿದ್ದೀವಿ. ಒಂದು ಏಲ್ಮೆಂಟ್ ಕವರ್ಸ್ ವಿತ್ 9 ಪೋಸಸ್ ಆ್ಯಂಡ್ 9 ಪೋಸ್ಗೆ 2 ಮಾಡಿಫೈಡ್ ಪೋಸಸ್ ಇದೆ. ಓಕೆ. ಹಾಗೆ ಅದರಲ್ಲಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಮನುಷ್ಯ ತೊಂದರೆ ಕಾಯಿಲೆ ಏನು ಅನ್ನೋದು ಅರ್ಥ ಮಾಡ್ಕೊಳ್ಬೋದು. ಎರಡನೇದು ಕಾಸಸ್, ಸಿಂಪ್ಟಮ್ಸ್, ರೆಮಿಡೀಸ್ ಇನ್ ಅಲೋಪತಿ, ರೆಮಿಡೀಸ್ ಇನ್ ಆಯುರ್ವೇದ, ರೆಮಿಡೀಸ್ ಹೋಲಿಸ್ಟಿಕ್ ಅಪ್ರೋಚ್. ಎಸ್, ಸಿ ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಆ ಪರ್ಟಿಕ್ಯುಲರ್ ಕಾಯಿಲೆಯಲ್ಲಿ ಹಾರ್ಮೋನ್ ಏನು ಇಂಬ್ಯಾಲೆನ್ಸ್ ಆಗುತ್ತೆ ಅದಕ್ಕೆ ತಕ್ಕಂತಹ ಫುಡ್. ನಮ್ಮ ನ್ಯೂಟ್ರಿಷನಿಸ್ಟ್ ಹೇಳ್ತೀನಿ, ಎಲ್ಲಿಂದ ಸರ್ ಈ ಥರ ಆಲೋಚನೆ ಮಾಡೋಕ್ಕೆ? ಫಸ್ಟ್ ಒಂದ್ಸಲ ನಾನು ಅವ್ರು ಕೂತ್ಕೊಂಡು ಡಿಸ್ಕಸ್ ಮಾಡಾಗಿತ್ತೆ. ಸಡನ್ಲಿ ಒಂದು ಫೈನ್ ಡೇ ನೈಟಲ್ಲಿ ನನಗೆ ಇಲ್ಲ, ಈ ಕಾಯಿಲೆಯಲ್ಲಿ ಏನಾದರೂ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತಲ್ಲ, ಆ ಥರ ಅವಳನ್ನ ಕೇಳಿ ಬರ್ಸೋಣ ಅಂತ ಹೇಳಿ ಅವಳನ್ನ ಕರೆದು ನೋಡಮ್ಮ ಈ ಥರ ಬರಬೇಕು. ನಾನು ಎಲ್ಲಿಂದ ಸರ್ ನಿಮಗೆ ಹೊಳೆಯುತ್ತೆ ನಿಮಗೆ ಅಂತ ನಾನು ಹೇಳೋದಿಲ್ಲಮ್ಮ. ವೆನ್ ಯು ಗೆಟ್ ಇನ್ವಾಲ್ವ್ಡ್ ಇನ್ ಒನ್ ಸಬ್ಜೆಕ್ಟ್, ಪರ್ಫೆಕ್ಟ್, ದೆನ್ ಥಿಂಗ್ಸ್ ವಿಲ್ ಕಮ್ ಟು ಯುವರ್ ಪ್ಲೇಸ್. ನಾನು ಅದೇ ಹೇಳೋದು, ಇಫ್ ಯು ವಾಂಟ್ ಟು ಮೇಕ್ money will simply come to you if you have done very good to the society. ಈ ಬುಕ್ ಟೈಟಲ್ ಏನಿದೆ ಕವರ್ ಪೇಜ್ ಅಲ್ಲಿ? ಏನು ಟೈಟಲ್ ಇದೆ? ಥೆರಪ್ಯೂಟಿಕ್ ಅಪ್ರೋಚ್ ಟು ಯೋಗ ಅಂತಾನೆ ಇದೆ. ಸೊ ಇಟ್ ಈಸ್ ನೌ ಅವೈಲೇಬಲ್ ಇನ್ 13 countries. ಐ ಆಮ್ ಪ್ರೌಡ್ ಟು ಸೇ. ಈಗ ಇನ್ನೊಂದು ಏನಪ್ಪ ಅಂತಂದರೆ, ಇವರು ಇಂಡಿ ಪ್ರೆಸ್ ಅವರು ಸೆಲೆಕ್ಟ್ ಮಾಡಿರೋದು, ಅವರು ಪಬ್ಲಿಷ್ ಮಾಡಿರೋ ಬುಕ್ಸಲ್ಲಿ ದಿ ಬೆಸ್ಟ್ ಬುಕ್ಸ್ 5 ಅಂತ ಸೆಲೆಕ್ಟ್ ಮಾಡಿ ಅದರಲ್ಲಿ ನಮ್ದೊಂದು ಬುಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ 5ರಲ್ಲಿ. ಅದು ಈಗ 16th of October to 20th of October ತನಕ ಇದರಲ್ಲಿ ಜರ್ಮನಿ ಫ್ರಾಂಕ್ಫರ್ಟ್ ಬುಕ್ ಫೇರಲ್ಲಿ ಶೋಕೇಸ್ ಆಗುತ್ತೆ. ತುಂಬಾ ಹೆಮ್ಮೆ, ತುಂಬಾ ಖುಷಿ. ನಾವು ಮೈಸೂರರಾಗಿ ಇಂಡಿಯಾದವನು ಭಾರತೀಯನಾಗಿ ಮಾಡಿರೋ ಈ ಪ್ರಥಮ ಅಂತ ಹೇಳಬೇಕು, ಈ ಥರದ ಅಪ್ರೋಚ್ ಬರೆದಿರುವಂಥ ಬುಕ್ಕು. ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಪ್ರತಿಯೊಂದು ಕಾಯಿಲೆಗೂ ಅದರದರ ಸಂಬಂಧಪಟ್ಟ ಡಾಕ್ಟರ್ಸ್ಗೆ ಕೊಟ್ಟು ಅವರು ವ್ಯಾಲಿಡೇಟ್ ಏನು ಮಾಡಿದ್ದಾರೆ, ಈ ಬುಕ್ಕು ಏನು ಬರೆದಿದ್ದಾರೆ ಇವರು ನಮ್ಮ ಸಬ್ಜೆಕ್ಟಲ್ಲಿ, ಅದು ಇಷ್ಟು ಹೀಗಿದೆ ಅಂತ ಬರೆದಿರೋದನ್ನ ಸಹಿತ ವ್ಯಾಲಿಡೇಟ್ ಮಾಡಿ ಬುಕ್ನೇ ವ್ಯಾಲಿಡೇಟ್ ಮಾಡಿ ಅಥೆಂಟಿಕೇಟೆಡ್. ವಿ ಕ್ಯಾನ್ ಡೆಫಿನೆಟ್ಲಿ, ದೇರ್ ಈಸ್ ನೋ ಡಿಬೇಟ್ ಆನ್ ಇಟ್. ಎಸ್, ದಟ್ ಈಸ್ ವೈ ನಾನು ಏನಂದ್ರೆ ವರ್ಕ್ ಮಾಡಿದ್ರೆ ಅಥೆಂಟಿಕ್ ಆಗಿ ವರ್ಕ್ ಮಾಡಬೇಕು ಅನ್ನೋದು ಮುಂಚೆಯಿಂದನೂ ಆಸೆ, ಆಕಾಂಕ್ಷೆಗಳು. ಅದೇ ರೀತಿ ಮಾಡಿದ್ದೀನಿ, ಮುಂದಕ್ಕೆ ಅದೇ ರೀತಿ ನಮ್ಮವರು ಕೂಡ ಇದನ್ನ ತಗೊಂಡೋಗ್ಬೇಕು ಅಂತ ಆಸೆ ಇದೆ. ವಂಡರ್ಫುಲ್ ಸರ್. ಸೆಕೆಂಡ್ ವಾಲ್ಯೂಮ್ ಬರುತ್ತೆ ಈಗ ವೆರಿ ಶಾರ್ಟ್ಲಿ. ಈ ಬುಕ್ದ ಇನ್ನೊಂದು ಸೆಕೆಂಡ್ ವಾಲ್ಯೂಮ್ ಬರ್ತಾ ಇದೆ. ಸರ್, ಇವತ್ತು ನೀಡ್ ಆಫ್ ದಿ ಆರ್ ಅನ್ನೋದು ಆರೋಗ್ಯ. ಸೊ ಅದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಈಸ್ ಸೋ ಹ್ಯೂಜ್ ಆ್ಯಂಡ್ ವಿ ಆರ್ ಸೋ ಪ್ರೌಡ್ ಆ್ಯಂಡ್ ಆನರ್ ಟು ಹ್ಯಾವ್ ಯು ಟುಡೇ ಇನ್ ಅವರ್ ಶೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಬಿಟ್ ಆಫ್ ನಾಲೆಡ್ಜ್ ವಿತ್ ಆಲ್ ಆಫ್ ಅಸ್. ನೀವು ನಮ್ಗೆ ಥ್ಯಾಂಕ್ಸ್ ಹೇಳ್ತೀರಿ, ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂತಂದರೆ ಬುಕ್ಕಿನ ಮೂಲಕವಾಗಿ ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಗೊತ್ತಿಲ್ಲ, ಆದರೆ ಈ ಮಾಧ್ಯಮನ ಇವತ್ತು ತುಂಬ ಜನ ನೋಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ನಾವಾದ್ರೂ ನಮ್ಮ ಈ ಆರ್ಟ್, ಐ ಆಲ್ವೇಸ್ ಸೇ ದಟ್ ಯೋಗ ಈಸ್ ಅನ್ ಆರ್ಟ್. ರೈಟ್. ಆ ಆರ್ಟ್ಗೆ ಒಂದು ಮಾನ್ಯತೆ ಸಿಗುತ್ತೆ ಅಂತ ಅಂದ್ಕೊಂಡು ನಾನು ನಿಮಗೆಲ್ಲ ನಿಮ್ಮ ಟೀಮ್ಗೂ ಧನ್ಯವಾದ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.